ಅದು ದತ್ತ ದೇವಸ್ಥಾನ ಅಂತ 1978ರಲ್ಲಿ ವಾದ ಇರಲೇ ಇರಲಿಲ್ಲ. 2003ರ ತನಕವೂ ಬಾಬಾ ಬುಡನ್ ದರ್ಗಾ ದತ್ತ ದೇವಸ್ಥಾನ ಅಂತ ಇವರು ಕೂಡ ಹೇಳಿರಲಿಲ್ಲ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದು ದರ್ಗಾ ದೇವಸ್ಥಾನ ಇದ್ದಿದ್ದು ದರ್ಗಾ ಆಯಿತು ಅಂತ. ಹಾಗಿದ್ದ ಪಕ್ಷದಲ್ಲಿ 1947 ಆಗಸ್ಟ್ 15ಕ್ಕೆ ಏನಾಗಿತ್ತು? ಇದು ದರ್ಗಾನೇ ಆಗಿತ್ತು. ಈ ದರ್ಗಾದ ಧಾರ್ಮಿಕ ಸ್ವರೂಪದ ಬಗ್ಗೆ 1978ರಲ್ಲಿ ವಿವಾದವೇ ಇರಲಿಲ್ಲ. ವಿವಾದವೇ ಇಲ್ಲದಿರೋದು ಮುಕ್ತಾಯ ಆಗೋದು ಹೇಗೆ? ಹೀಗಾಗದು ಹಸಿ ಸುಳ್ಳು. ಇತಿಹಾಸವಾದ ದೃಷ್ಟಿಯಿಂದಲೂ ಅದೊಂದು ದರ್ಗಾ, ಕಾಯ್ದೆ ದೃಷ್ಟಿಯಿಂದಲೂ ಅದೊಂದು ದರ್ಗಾ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 479ನೇ ಕಂತಿಗೆ ನಿಮಗೆ ಸ್ವಾಗತ. ಕರ್ನಾಟಕದ ಅತ್ಯಂತ ಹೆಮ್ಮೆಯ ಸೌಹಾರ್ದ ಕೇಂದ್ರವಾದಂಥ ಬಾಬಾ ಬುಡನ್ಗಿರಿ ದರ್ಗಾ ಏನಿದೆ, ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಬಾಬಾ ಬುಡನ್ ದರ್ಗಾ, ಅದು ಮತ್ತೊಮ್ಮೆ ತನ್ನನ್ನು ತಾನು ಉಳಿಸಿಕೊಳ್ಳುವ ಅವಕಾಶವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದೆ. ಇನ್ಫ್ಯಾಕ್ಟ್ ಬಾಬಾ ಬುಡನ್ ದರ್ಗಾದ ಹಿನ್ನೆಲೆ, ಅದರ ಬಗ್ಗೆ ನಡೆದಂಥ ಚಳುವಳಿಯ ಪರಿಚಯ ಇರೋರಿಗೆ ವಿಷಯ ಗೊತ್ತಿದೆ. ಬಾಬಾ ಬುಡನ್ ದರ್ಗಾವನ್ನು ದತ್ತಪೀಠ ಅಂತ ಹೇಳಿ ಸಂಘ ಪರಿವಾರದವರು ವಿಶೇಷವಾಗಿ 90ರ ನಂತರದಲ್ಲಿ, ಅದಕ್ಕೆ ಮುಂಚೆ ಇದ್ದಂಥ ವಿವಾದಗಳಲ್ಲಿ ಯಾವತ್ತೂ ಅವರು ಇದನ್ನು ದತ್ತಪೀಠ ಅಂತ ಹೇಳಿರಲಿಲ್ಲ. ಆದರೆ 90ರ ನಂತರದಲ್ಲಿ ವಿಶೇಷವಾಗಿ 2002ರಲ್ಲಿ ಗುಜರಾತ್ನಲ್ಲಿ ಮೋದಿಯವರ ನೇತೃತ್ವದಲ್ಲಿ ನರಮೇಧ ನಡೆದು, ಆ ನಂತರದಲ್ಲಿ ಇಡೀ ದೇಶಾದ್ಯಂತ ಮುಸ್ಲಿಂ ವಿರೋಧಿ ದ್ವೇಷ ಮಡುಗಟ್ಟಿ ಅದರ ಆಧಾರದಲ್ಲಿ ರಾಜಕಾರಣ ಮಾಡುವಂತಹ ದ್ವೇಷ ರಾಜಕಾರಣ ಬಲಗೊಳ್ಳುತ್ತಿದ್ದಂತೆ ಕರ್ನಾಟಕವನ್ನು ಮತ್ತೊಂದು ಗುಜರಾತ್ ಮಾಡ್ತೀವಿ ಮತ್ತು ಬಾಬಾ ಬುಡನ್ ದರ್ಗಾ ಏನಿದೆ ಅದನ್ನು ಮತ್ತೊಂದು ಅಯೋಧ್ಯ ಮಾಡ್ತೀವಿ, ಅದು ದತ್ತಪೀಠ, ಅದನ್ನು ವಿಮೋಚನೆ ಮಾಡ್ತೀವಿ ಅನ್ನೋ ಚಳುವಳಿಯನ್ನು ಶುರು ಮಾಡಿದ್ರು. ಅವರ ಹೇಳಿಕೆಯ ಪ್ರಕಾರ ಅದು ದತ್ತಾತ್ರೇಯನ ದೇವಸ್ಥಾನ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಆ ದೇವಸ್ಥಾನವನ್ನು ಈ ಮುಸ್ಲಿಂ ದೊರೆಗಳು ಅದನ್ನು ದರ್ಗಾ ಮಾಡಿದ್ರು. ಆದ್ದರಿಂದ ಮುಸ್ಲಿಮರ ಈ ಆಕ್ರಮಣದಿಂದ ಹಿಂದೂ ಲಾಂಛನವನ್ನು, ಹಿಂದೂ ಶ್ರದ್ಧಾ ಕೇಂದ್ರವನ್ನು ವಿಮೋಚನೆ ಮಾಡುವುದರ ಭಾಗವಾಗಿ ದತ್ತಪೀಠ ವಿಮೋಚನಾ ಚಳುವಳಿಯನ್ನು ಮಾಡ್ತೀವಿ ಅಂತೇಳಿ, ಇನ್ಫ್ಯಾಕ್ಟ್ ಅದುವರೆಗೂ ಕೂಡ 1990 2000 ತನಕ ಕೂಡ BJPಯ ರಾಜಕಾರಣ ಮತ್ತು BJPಯ ಚುನಾವಣಾ ಬಲ ಅಷ್ಟಿರಲಿಲ್ಲ. ಬಾಬಾ ಬುಡನ್ ದರ್ಗಾವನ್ನು ದತ್ತಪೀಠ ಮಾಡ್ತೀವಿ ಅನ್ನೋ ಏಕೈಕ ಕೋಮುವಾದಿ ದ್ವೇಷದ ರಾಜಕಾರಣದೊಂದಿಗೆ ಅಲ್ಲಿ ಮೊದಲಿಗೆ 2004ರಲ್ಲಿ 4 ಜನ BJP MLAಗಳು ಆಯ್ಕೆಯಾಗಿ ಬಂದರು. ಅದಾದ ನಂತರ ಅದೇ ಮುಂದುವರೆದು ಕರಾವಳಿನಲ್ಲಿ ಎಲ್ಲ ಕಡೆ ಕೋಮು ದ್ವೇಷಗಳನ್ನು ಹಬ್ಬಿಸ್ತಾ ಇಡೀ ದೇಶಾದ್ಯಂತನೂ ಕೂಡ ಆ ಅರ್ಥದಲ್ಲಿ ಇವತ್ತು BJP ಸರ್ಕಾರ ಹಿಂದೂ ಶ್ರೇಷ್ಠತೆ ಮತ್ತು ಮುಸ್ಲಿಂ ದ್ವೇಷದ ಆಧಾರದಲ್ಲಿ ರಾಜಕಾರಣವನ್ನು ನಡೆದಿದೆ. ಆ ರಾಜಕಾರಣಕ್ಕೆ ಅತಿ ದೊಡ್ಡ ಬಲಿಯಾಗಿರುವುದು ಬಾಬಾ ಬುಡನ್ ದರ್ಗಾದಂತಹ ಅತಿ ದೊಡ್ಡ ಸೌಹಾರ್ದ ಶ್ರದ್ಧಾ ಕೇಂದ್ರ. ಇನ್ಫ್ಯಾಕ್ಟ್ ಇದರ ಬಗ್ಗೆ ಕೋರ್ಟಿನಲ್ಲಿ ನಿರಂತರವಾದಂಥ ಹೋರಾಟವನ್ನು ನಡೆಸ್ಕೊತಾನೆ ಬರಲಾಯಿತು. ಸುಳ್ಳು ಪೊಳ್ಳುಗಳನ್ನು ಹೇಳ್ತಾ ಕೋರ್ಟುಗಳಲ್ಲೂ ಕೂಡ ಆಗುತ್ತಿರೋ ಕೇಸೀಕರಣದ ಭಾಗವಾಗಿ ಹಾಗೂ ವಿಶೇಷವಾಗಿ 2019ರಲ್ಲಿ ಅಯೋಧ್ಯ ಪ್ರಕರಣದಲ್ಲಿ 5 ಜನರ ನ್ಯಾಯಾಧೀಶರು ಕೊಟ್ಟಂಥ ಅತ್ಯಂತ ಅನ್ಯಾಯಯುತವಾದಂಥ ಜಡ್ಜ್ಮೆಂಟ್ ಏನಿದೆ, ಬಾಬರಿ ಮಸೀದಿ ಕೆಳಗಡೆ ರಾಮ ಮಂದಿರ ಇರಲಿಲ್ಲ ಹಾಗೂ ಬಾಬರಿ ಮಸೀದಿ ಕೆಡವಿದ ತಪ್ಪು, ಬಾಬರಿ ಮಸೀದಿಯನ್ನು ಅಯೋಧ್ಯ ಅಲ್ಲಿ ರಾಮ ಮಂದಿರ ಮಾಡುವುದಕ್ಕಾಗಿ ನಿರಂತರವಾದ ದಾಳಿಗಳನ್ನು ಮಾಡ್ಕೋತಾ ಬಂದರು. 1857ರಲ್ಲಿ, 1932ರಲ್ಲಿ, 1949ರಲ್ಲಿ, 1949ರ ಡಿಸೆಂಬರ್ನ ಮಧ್ಯರಾತ್ರಿನಲ್ಲಿ ಮಧ್ಯಗುಮ್ಮಟದ ನಡುವೆ ದಿಢೀರನೆ 2 ರಾಮಮೂರ್ತಿಗಳನ್ನು ಇಡಲಾಯಿತು. ಆ ರೀತಿ ಇಟ್ಟಿರುವುದು ಮಸೀದಿಯನ್ಗೆ ಕಳಂಕ ತರುವಂತಹ, ಮಸೀದಿಯನ್ನು ಅಪವಿತ್ರಗೊಳಿಸುವಂತಹ ಅನ್ಯಾಯಯುತವಾದಂಥ ಕ್ರಮ. ಇದೆಲ್ಲದನ್ನು ಇಟ್ಕೊಂಡು ಬಾಬರಿ ಮಸೀದಿ ನಾಶ ಮಾಡಿ ಅಲ್ಲಿ ರಾಮ ಮಂದಿರ ಕಟ್ಟಬೇಕು ಅನ್ನೋ ಚಳುವಳಿಯನ್ನು ಕಟ್ಟಿದ್ರು. ಬಾಬರಿ ಮಸೀದಿಯನ್ನು ಕೆಡವಿದ್ದು ಎಗ್ರಿಗಿಯಸ್ ಕ್ರೈಮ್, ಹೀನಾಯವಾದಂಥ ಕೃತ್ಯ. ಆ ನಂತರದಲ್ಲಿ ಬಾಬರಿ ಮಸೀದಿಯನ್ನು ಉತ್ಖನನ ಮಾಡಿ ನೋಡಿದಾಗ ಆ ಜಾಗದಲ್ಲಿ ಸಿಕ್ಕಿರುವಂತಹ ಅವಶೇಷಗಳು ಯಾವುದೂ ಕೂಡ ರಾಮ ಮಂದಿರ ಅಂತ ಹೇಳುವುದಿಲ್ಲ. ದಯವಿಟ್ಟು ಗಮನ ಕೊಟ್ಟು ಕೇಳಿ. ASI ಕೊಟ್ಟಿರೋ ತೀರ್ಮಾನ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವುದು, ಬಾಬರಿ ಮಸೀದಿಯ ಕೆಳಗಡೆ ಸಿಕ್ಕಿರುವ ಅವಶೇಷಗಳು ರಾಮ ಮಂದಿರ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಎರಡನೇದಾಗಿ ರಾಮ ಮಂದಿರ ಬಾಬರಿ ಮಸೀದಿಯನ್ನು ಕಟ್ಟುವುದಕ್ಕಾಗಿಯೇ ರಾಮ ಮಂದಿರವನ್ನು ಕೆಡುವುದು ಅನ್ನೋದಕ್ಕೆ ಯಾವ ಪುರಾವೆಯೂ ಇಲ್ಲ ಅಂತ ಎಲ್ಲವನ್ನೂ ಕೂಡ ಹೇಳಿ, ಇಷ್ಟು ನ್ಯಾಯವನ್ನು ಹೇಳಿ ಏನು ಮಾಡಬೇಕಿದ್ರೆ ತಾರ್ಕಿಕ ಅಂತ್ಯ. ಹೀಗಾಗಿ ಅದು ಅನ್ಯಾಯ. ಅದರ ವಾರಸುದಾರರು ಯಾರಿಗೋ ಅವ್ರಿಗೆ ಅದನ್ನು ನಾವು ವಾಪಸ್ ಕೊಡಬೇಕು ಅಂತ ಮಾಡಬೇಕು. ಅದರ ಬದಲಿಗೆ ಬಹುಸಂಖ್ಯಾತರು ಶ್ರದ್ಧೆಯಿಂದ ಅಲ್ಲಿ ರಾಮ ಮಂದಿರ ಇದೆ ಅಂತ ಹೇಳಿದಾಗ ನಾವು ನ್ಯಾಯದ ಮಾನದಂಡಗಳನ್ನು, ಸಾಕ್ಷಿ ಪುರಾವೆಗಳ ಮಾನದಂಡಗಳನ್ನು ಬಹುಸಂಖ್ಯಾತರ ನಂಬಿಕೆಗಳಿಗೆ ಅನ್ವಯಿಸುವುದಕ್ಕೆ ಬರುವುದಿಲ್ಲ. ಹೀಗಾಗಿ ಅವರು ಅವರ ಶ್ರದ್ಧೆಯಲ್ಲಿ ದೇವರ ರಾಮ ಮಂದಿರ ಇತ್ತು ಅಂದರೆ ಅದನ್ನು ನಿರಾಕರಿಸುವುದಕ್ಕೆ ಬರುವುದಿಲ್ಲ ಅಂಥೇಳಿ ಬಲವಂತರ ಶ್ರದ್ಧೆಗೆ ಸಾಕ್ಷಿ ಪುರಾವೆಗಳಿಗಿಂತ ಕಿಮ್ಮತ್ತಿದೆ ಎನ್ನುವ ಒಂದು ಹೊಸ ನ್ಯಾಯ ಮಾನದಂಡವನ್ನೇ ಬರೆದುಬಿಟ್ರು. ಅದನ್ನೇ
ಮುಂದೆ ಇಟ್ಕೊಂಡು ಈ ಪ್ರಕರಣದ ಬಗ್ಗೆ 2021ರಲ್ಲಿ ಹೈಕೋರ್ಟ್ನಲ್ಲಿ ಏಕ ಸದಸ್ಯ ಪೀಠ ಏನಿತ್ತು ಅವರು ಕೂಡ ಅದನ್ನೇ ಇಟ್ಟು ನೋಡಿ ಬಹುಸಂಖ್ಯಾತರಲ್ಲಿ ದತ್ತಪೀಠ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ನಾವು ಅದನ್ನು ನಿರಾಕರಿಸಕ್ಕೆ ಬರೋದಿಲ್ಲ ಅನ್ನೋದನ್ನೂ ಕೂಡ ಒಂದು ಕಾರಣವಾಗಿ ಇಟ್ಕೊಂಡು ಅದನ್ನು ಬಾಬಾಬುಡನ್ ದರ್ಗಾದಲ್ಲಿ ಯಾವ ಅರ್ಚಕನನ್ನು ನೇಮಕ ಮಾಡಿದ್ರೂ ತಪ್ಪಿಲ್ಲ ಅನ್ನುವ ಅಭಿಪ್ರಾಯಕ್ಕೆ ಬರುವುದಕ್ಕೆ ಕಾರಣವಾಯಿತು. ಇವೆಲ್ಲವೂ ಅದರ ಹಿನ್ನೆಲೆ. ಈ ನ್ಯಾಯಾದೇಶದ ಹಿಂದೆ ಇರುವಂತಹ ಅತಿ ಸಂವಿಧಾನ ವಿರೋಧಿ ವಿಷಯ ಏನು ಮತ್ತು ಮಾನವ ಧರ್ಮ ವಿರೋಧಿ ವಿಷಯ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಇವತ್ತಿರುವಂತಹ ಅವಕಾಶ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ 1500 ವರ್ಷಗಳಿಂದಲೂ ಕೂಡ ವಿವಿಧ ಸಂಸ್ಕೃತಿಗಳ ಸಮ್ಮಿಲನದ ಭಾಗವಾಗಿ, ಅದರಲ್ಲೂ ಕೂಡ ಬಂಧುತ್ವದ ಆಧ್ಯಾತ್ಮದ ಭಾಗವಾಗಿ ಈ ದೇಶದಲ್ಲಿ ದರ್ಗಾ ಸಂಸ್ಕೃತಿ ಬಂದಿದೆ. ಅದು ಸಂಪೂರ್ಣ ವಹಾಬಿ ಇಸ್ಲಾಮಿಗಳು ಹೇಳೋ ಥರ ಕಟ್ಟರ್ ಇಸ್ಲಾಮೀಯ ಪದ್ಧತಿಗಳನ್ನು ಅನುಸರಿಸೋದಿಲ್ಲ, ಕಟ್ಟರ್ ಬ್ರಾಹ್ಮಣೀಯ ಆಗಮ ಪದ್ಧತಿಗಳನ್ನು ಅನುಸರಿಸೋದಿಲ್ಲ. ಅದು ಈ ದೇಶದ ದುಡಿಯುವ ಜನ, ಹಿಂದೂಗಳಲ್ಲಿರುವ ಶೂದ್ರರು, ಅತಿಶೂದ್ರರು, ದಲಿತರು, ಮುಸ್ಲಿಮರಲ್ಲೂ ಇರುವಂತಹ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವರು ಒಟ್ಟುಗೂಡಿ ನಡೆಸಿಕೊಳ್ಳುವಂತಹ, ಅಲ್ಲಿ ತೆಂಗಿನಕಾಯಿನೂ ಹೊಡಿತಾರೆ, ಧೂಪವನ್ನು ಕೊಡ್ತಾರೆ, ಪಡಿತರವನ್ನು ಕೊಡ್ತಾರೆ, ಇಸ್ಲಾಮೀಯ ಸಂಪ್ರದಾಯದ್ದು ನಡೆಯುತ್ತೆ, ಹಿಂದೂ ಸಂಪ್ರದಾಯದ್ದು ನಡೆಯುತ್ತೆ, ಆದರೆ ಶಾಖಾದ್ರಿಯ ನೇತೃತ್ವದಲ್ಲಿ ನಡೆಯುತ್ತೆ. ಅದು ದರ್ಗಾ ಸಂಸ್ಕೃತಿ. ಅದು ಈ ದರ್ಗಾ ಸಂಸ್ಕೃತಿ ಭಾರತದ ಸೌಹಾರ್ದ ಸಿಂಕ್ರೆಟಿಕ್ ಟ್ರೆಡಿಷನ್, ಸಮ್ಮಿಳನಗೊಂಡ ಸಂಸ್ಕೃತಿಯ ಸಂಕೇತ. ಎರಡು ಬೇರೆ ಬೇರೆ ಸಂಸ್ಕೃತಿಗಳು ಶ್ರೇಷ್ಠ ಕನಿಷ್ಠ ಭೇದ ಭಾವವಿಲ್ಲದೆ ಒಟ್ಟುಗೂಡಿ ಬೆರೆತಾಗ ಹುಟ್ಟುವ ಹೊಸದು. ಆ ಹೊಸತು ಬಂಧುತ್ವದ, ಏಕತ್ವದ, ಎಲ್ಲರಲ್ಲೂ ಕೂಡ ದೇವರನ್ನು ಕಾಣುವ ಒಂದು ಆಧ್ಯಾತ್ಮ. ಆ ಆಧ್ಯಾತ್ಮದ ಪ್ರತೀಕ ದರ್ಗಾ ಸಂಸ್ಕೃತಿ. ಹಿಂದೂಗಳಲ್ಲೂ ಕೂಡ ಶೂದ್ರ ಸಂಪ್ರದಾಯಗಳಲ್ಲಿ ಆ ಥರದ್ದು ಒಂದಕ್ಕೊಂದು ಬೆರೆತೋಗಿದೆ. ಹಾಗೆ ನೋಡಿದ್ರೆ ಈ ತೀರಾ ಇತ್ತೀಚಿನವರೆಗೂ ಕೂಡ ಏನಾದರೂ ಕಾಯಿಲೆ ಕಸ ಎಲ್ಲ ಬಂತು ಅಂತಂದರೆ ದರ್ಗಾಗೆ ಸಕ್ಕರೆ ಓದಿಸೋವಂಥದ್ದು ಇವತ್ತಿಗೂ ಕೂಡ ಹಲವಾರು ಹಳ್ಳಿಗಳಲ್ಲಿ, ಹಿಂದೂಗಳಲ್ಲಿ, ಅದರಲ್ಲೂ ಕೂಡ ತಳ ಸಮುದಾಯದ ಸಂಸ್ಕೃತಿನಲ್ಲಿ ಇರುವಂಥದ್ದು. ಅದೇ ರೀತಿಯಲ್ಲಿ ಮುಸ್ಲಿಮರಿಗೆ ಏನಾದರೂ ಕಷ್ಟಗಳು ಬಂದರೆ ಹರಕೆ ಕಟ್ಟುವಂಥದ್ದು. ಅಲ್ಲಿ ಯಾವುದೇ ರೀತಿಯ ಕಟ್ಟರ್ಪಂಥೀಯ ಮತಧರ್ಮದ ಗೋಡೆಗಳಿರುವುದಿಲ್ಲ. ತಳ ಸಮುದಾಯದ ದುಡಿಯುವ ಜನರ ಆಧ್ಯಾತ್ಮದಲ್ಲಿ ಅವರ ದೇವರು ಕೂಡ ಹಂಗೆ ಭೇದ ಭಾವ ಮಾಡೋದಿಲ್ಲ. ಅದೇ ರೀತಿ ಬಾಬಾಬುಡನ್ ದರ್ಗಾ ಕೂಡ ನಡ್ಕೊಂಡು ಬರ್ತಿತ್ತು. ಆದರೆ ಬ್ರಿಟಿಷರು ಭಾರತಕ್ಕೆ ಬಂದಾದ ಮೇಲೆ ಮುಸ್ಲಿಮರಿಗೂ, ಎಲ್ಲಿ ಈ ದೇಶ ಹಂಗೆ ನೋಡೋದಾದರೆ ವಲಸಿಗರ ದೇಶವೇ. 3000 ವರ್ಷದಿಂದ ಬಂದಿದ್ದ ವಲಸಿಗರು ಇದ್ದಾರೆ, 1000 ವರ್ಷದಿಂದ ಬಂದಂಥ ವಲಸಿಗರು ಇದ್ದಾರೆ. ಇಲ್ಲಿ ಬೆಸೆದೋಗಿದ್ದಾರೆ. ಇದರ ಮೂಲ ಯಾವುದು ಅಂತ ಯಾವುದನ್ನು ತೆಗೆದು ನೋಡೋಕ್ಕಾಗೋದಿಲ್ಲ. ಎಲ್ಲವೂ ಹಾಗೆ ಬೆಸೆದೋಗಿದೆ. ಈ ಥರ ಬೆಸೆದುಕೊಂಡ ಸಂಸ್ಕೃತಿಯನ್ನು ಆಕ್ರಮಣ ಅಂತಂದ್ಬಿಟ್ಟು ಫಸ್ಟು ನಿರ್ವಚನ ಮಾಡಿದ್ದೆ ಬ್ರಿಟಿಷರು ಈ ದೇಶವನ್ನು ಒಡೆದಾಳುವ ಸಲುವಾಗಿ. ಮುಸ್ಲಿಮರು ಈ ದೇಶವನ್ನು ಆಳ್ತಿದ್ರು. ಬ್ರಿಟಿಷರು ಬಂದಾಗ ಮುಸ್ಲಿಂ ದೊರೆಗಳು, ಮುಸ್ಲಿಮರಲ್ಲ, ಮುಸ್ಲಿಂ ದೊರೆಗಳಿಂದ ವಾಪಸ್ಸು ಬ್ರಿಟಿಷರು ಅದನ್ನು ಕಸ್ಕೊಂಡಾಗ 1857ರ ಸಂಗ್ರಾಮದಲ್ಲಿ ಬಹದ್ದೂರ್ ಜಾಫರ್ನ ನೇತೃತ್ವದಲ್ಲಿ ಹಿಂದೂಗಳು ಮುಸ್ಲಿಮರು ಇಬ್ಬರು ಹೋರಾಟವನ್ನು ಮಾಡಿದ್ರು. ಇನ್ಫ್ಯಾಕ್ಟ್ ಸಾವರ್ಕರ್ ಅವರು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತೇಳಿ 1909ರಲ್ಲಿ ಅವರು ಬರೆದಂಥ ಪುಸ್ತಕದಲ್ಲೂ ಕೂಡ ಬಹದ್ದೂರ್ ಜಾಫರ್ನ ಒಬ್ಬ ಮುಸ್ಲಿಮನನ್ನು ನೀವು ಮತ್ತೆ ರಾಜನನ್ನಾಗಿ ಮಾಡೋಕ್ಕೆ ಹೋರಾಟ ಮಾಡುವುದನ್ನು ಹೆಂಗೆ ಸ್ವಾತಂತ್ರ್ಯ ಹೋರಾಟ ಅಂತ ಕರೀತೀರ ಅಂತ ಒಬ್ಬರು ಪ್ರಶ್ನೆ ಮಾಡ್ತಾರೆ ಅವ್ರನ್ನ. ಆಗಿನ್ನೂ ಕೂಡ ಅವರು ಆ್ಯಂಟಿ ಬ್ರಿಟಿಷ್ ಇದ್ದರು. 1911ಕ್ಕೆ ಮುಂಚಿನ ವಿಷಯ. ಅವರು ಬ್ರಿಟಿಷರು ಯಾವುದನ್ನು ಸಿಪಾಯಿ ದಂಗೆ ಅಂತ ಕರೆದ್ರು, ಅದನ್ನು ಅವರು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಕರೆದ್ರು. ಒಂದು ಪುಸ್ತಕ ಬರೆದ್ರು. ಅದರಲ್ಲಿ ಅವರು ಬಹದ್ದೂರ್ ಜಾಫರ್ನ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರು ಸರ್ವಸಮ್ಮತಿಯಿಂದ ನಮ್ಮ ರಾಷ್ಟ್ರದ ರಾಜನ ಸಂಕೇತನಾಗಿ ಬ್ರಿಟಿಷರ ವಿರುದ್ಧ ಇಡ್ತಿದ್ದೀವಿ, ಭಾರತ ಮಾತೆಗೆ 2 ಕಣ್ಣುಗಳು, ಹಿಂದೂಗಳು ಮತ್ತು ಮುಸ್ಲಿಮರು ಅಂತೆಲ್ಲ ಬರೆದಿದ್ರು. ಅಂದರೆ ಸಾವರ್ಕರ್ರು ಕೂಡ ಹಿಂದೂ ಮುಸ್ಲಿಮರ ಐಕ್ಯತೆಯಿಂದ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟವನ್ನು ಗುರುತಿಸುವ ಅನಿವಾರ್ಯತೆ ಇತ್ತು ಆ ಹೋರಾಟಕ್ಕೆ. ಈ ರೀತಿ ಹಿಂದೂ ಮುಸ್ಲಿಮರು ಐಕ್ಯರಾಗಿ ಹೋರಾಟ ನಡೆಸಿಬಿಟ್ರೆ ಈ ದೇಶದಲ್ಲಿ ತಮ್ಮ ಸಾಮ್ರಾಜ್ಯ ಉಳಿಸ್ಕೊಳ್ಳುವುದಕ್ಕೆ ಕಷ್ಟ ಅಂತೇಳಿ ಭಾರತದ ಇತಿಹಾಸವನ್ನೇ ಉಜ್ವಲವಾದ ಹಿಂದೂ ಇತಿಹಾಸ, ಮುಸ್ಲಿಂ ಆಕ್ರಮಣಕಾರಿ ಇತಿಹಾಸ, ಆಧುನಿಕ ಬ್ರಿಟಿಷ್ ಇತಿಹಾಸ ಅಂತೇಳಿ ಇತಿಹಾಸವನ್ನು ಧರ್ಮಾಧಾರಿತವಾಗಿ ಒಡೆದು ನೋಡುವ, ಈ ದೇಶದ ಸಾಮಾಜಿಕ ಬದುಕನ್ನು ಆಕ್ರಮಣ ಮತ್ತು ಮೂಲ ಮತ್ತು ಆಕ್ರಮಿತರು ಅನ್ನುವ ರೀತಿಯಲ್ಲಿ ವಿಭಜಿಸಿ ನೋಡುವ, ಒಡೆದಾಳು ನೋಡುವ ದೃಷ್ಟಿಕೋನವನ್ನು ಕೊಟ್ಟಿದ್ದೇ ಬ್ರಿಟಿಷರು. ವಿಪರ್ಯಾಸ ಅಂತಂದರೆ
ಯಾವುದನ್ನು ನಾವು ವಸಾಹತುಶಾಹಿ ವಿರೋಧಿ ಚಿಂತನೆಯನ್ನು ಬೆಳೆಸ್ಕೊಳ್ಳಬೇಕು, ನಮ್ಮ ಚಿಂತನೆಯಲ್ಲಿ ಇನ್ನೂ ಕೂಡ ವಸಾಹತುಶಾಹಿ ಚಿಂತನೆಗಳಿವೆ, ಭಾರತೀಯ ಚಿಂತನೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಮಾತಾಡುವಂತಹ ಸಂಘ ಪರಿವಾರ ಬಿ ಜೆ ಪಿನವರು ಯಥಾವತ್ತು ಬ್ರಿಟಿಷರ ವಸಾಹತು ಚಿಂತನೆಯನ್ನೇ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಯಾಕಂದರೆ ಅವರು ಕೂಡ ಭಾರತದ ಇತಿಹಾಸವನ್ನು ನೋಡುವುದು ಉಜ್ವಲವಾದ ಬ್ರಿಟಿಷರು ಹೇಳಿಕೊಟ್ಟಂಥ ಉಜ್ವಲ ಹಿಂದೂ ಇತಿಹಾಸ, ಮುಸ್ಲಿಂ ಆಕ್ರಮಣ ಇತಿಹಾಸ ಅಂತ ಯಾವ ವಸಾಹತವಾದಿ ಉದ್ದೇಶಕ್ಕೆ ಬ್ರಿಟಿಷರು ಆ ವಿಭಜನೆಯನ್ನು ವಿಂಗಡಣೆಯನ್ನು ಮಾಡಿದ್ರು ಅದನ್ನೇ ಇವರು ಇವತ್ತು ಬಳಸ್ತಿದ್ದಾರೆ. ಸ್ವಾತಂತ್ರ್ಯ ನಂತರ, ಸಂವಿಧಾನದ ನಂತರ ಸೌಹಾರ್ದಕ್ಕೆ, ಸೆಕ್ಯುಲರಿಸಮ್ಗೆ ಒಂದು ಗಟ್ಟಿತನ ಬಂದರೂ ಕೂಡ ಕಾಂಗ್ರೆಸ್ ಕೊಟ್ಟಂಥ ಭರವಸೆಗಳನ್ನ ಈಡೇರಿಸದೆ ಬದುಕಿನ ಕಷ್ಟಗಳು ಹೆಚ್ಚುತ್ತಿದ್ದಂತೆಯೇ ಆ ಒಂದು ಆಕ್ರೋಶ, ಆತಂಕ, ಅಭದ್ರತೆಯನ್ನು ಬಳಸಿಕೊಂಡು ಎಲ್ಲ ದೇಶದಲ್ಲೂ ಕೂಡ ಹೇಗೆ ಮತೀಯ ಮೂಲಭೂತವಾದ ಬೆಳೆಯುತ್ತೋ ಇಲ್ಲೂ ಹಿಂದುತ್ವದ ಮೂಲಭೂತವಾದ 90ರ ನಂತರ ಬೆಳೆತು. ಅದಕ್ಕೆ ಅತ್ಯಂತ ಭೂಮಿಕೆಯನ್ನು ಹಾಕ್ಕೊಟ್ಟಿದ್ದು ಕಾಂಗ್ರೆಸ್ಸು, ಅದರಲ್ಲಿ ಹುಲುಸಾಗಿ ಬೆಳೆದದ್ದು ಬಿ ಜೆ ಪಿ. ಇನ್ಫ್ಯಾಕ್ಟ್ ಅಯೋಧ್ಯೆ ಪ್ರಕರಣದಲ್ಲೇ ನೋಡಿದ್ರೆ 86ರಲ್ಲಿ ರಾಮ ಜನ್ಮಭೂಮಿಯ ಬೀಗವನ್ನು ಒಡೆದು ಅದಕ್ಕೆ ಅಲ್ಲಿ ಮತ್ತೆ ಈ ವಿವಾದಕ್ಕೆ ಜೀವ ಕೊಟ್ಟಿದ್ದೇ ರಾಜೀವ್ ಗಾಂಧಿ. 1989ರಲ್ಲಿ ರಾಜೀವ್ ಗಾಂಧಿ ತಮ್ಮ ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ದೇ ಅಯೋಧ್ಯದಿಂದ. ಅದನ್ನು ಇಟ್ಟುಕೊಂಡು ಸಂಪೂರ್ಣವಾಗಿ ಸಾಮಾಜಿಕ ಸಮಾನತೆಯ ವಿರುದ್ಧ ಮತ್ತು ಮತೀಯ ಸೌಹಾರ್ದತೆಯ ವಿರುದ್ಧ 90ರ ದಶಕದಲ್ಲಿ ದೊಡ್ಡ ಹೋರಾಟವನ್ನೇ ಕಟ್ಟಿದ್ದು ಬಿ ಜೆ ಪಿ. ದೇಶಾದ್ಯಂತ ಆವಾಗ ರಥಯಾತ್ರೆ ಏನು ಶುರುವಾಯಿತು, ಅದರ ಭಾಗವಾಗಿಯೇ ಕರ್ನಾಟಕದಲ್ಲೂ ಕೂಡ ಹಲವಾರು ರಥಯಾತ್ರೆಗಳು, ಅದರ ಭಾಗವಾಗಿ ಬಾಬಾ ಬುಡನ್ ದರ್ಗಾದಲ್ಲೂ ಕೂಡ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ, ಹಿಸ್ಟ್ರಿ ಆಫ್ ಬಾಬಾ ಬುಡನ್ ದರ್ಗಾ, ಅಲ್ಲಿ ನಾವು ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಅಲ್ಲಿ ಹಿಂದೂ ಧರ್ಮದ ಪೂಜೆಗಳು ಮಾಡ್ತೀವಿ ಅನ್ನೋ ಬೇಡಿಕೆಯನ್ನೇ ಮೊದಲಿಟ್ಟಿದ್ದು 1992ರಲ್ಲಿ. ಅದಕ್ಕೆ ಮುಂಚೆ ಬಾಬಾ ಬುಡನ್ ದರ್ಗಾದಲ್ಲಿ ಈ ಹಿಂದೆ ಹೆಂಗೆ ಒಂದು ಬೆಸೆದು ಬಾಳುವ ಸಂಸ್ಕೃತಿಯ ಭಾಗವಾಗಿ ಹಿಂದೂ ಮುಸ್ಲಿಮರಲ್ಲಿ ಕೂಡ ನಡ್ಕೊಳ್ತಿದ್ದು, ಹಿಂದೂಗಳಲ್ಲಿ ಬ್ರಾಹ್ಮಣರು ಹೋಗಿದ್ದು ಭಾಳ ಕಡಿಮೆ, ಮುಸ್ಲಿಮರಲ್ಲಿರೋ ಶ್ರೀಮಂತರಲ್ಲಿ ಹೋಗಿದ್ದು ಕಡಿಮೆ, ಕಡಿದಾದ ಬೆಟ್ಟ ನಡ್ಕೊಂಡು ಶ್ರದ್ಧೆ ಇರೋರು ಮಾತ್ರ ಹೋಗೋಕ್ಕೆ ಸಾಧ್ಯ, ಫಕೀರರು, ದಲಿತರು, ಶೂದ್ರರು ಇವ್ರುಗಳು ಮಾತ್ರನೇ ಅಲ್ಲಿ ಹೋಗ್ತಾ ಇದ್ದಿದ್ದು. ಯಾವಾಗ ಇದೊಂದು ರಾಜಕಾರಣಕ್ಕೆ ದಾಳ ಆಗುತ್ತೆ ಅಂತ ಗೊತ್ತಾಯಿತೋ ಇವರುಗಳು ಕೂಡ ಹೋಗೋದಕ್ಕೆ ರೋಡುಗಳು, ರಸ್ತೆಗಳು ಎಲ್ಲವೂ ಶುರುವಾಯಿತು. ಅದಾದ ನಂತರವೇ ಇದು ಬಿ ಜೆ ಪಿಯ ದಾಳ ಆಯಿತು ಕರ್ನಾಟಕದಲ್ಲೂ ಕೂಡ. 1978ರಲ್ಲಿ ಒಂದು ವಾದ ಶುರುವಾಗುತ್ತೆ. 75ರಲ್ಲಿ ಉದಾಹರಣೆಗೆ ವಕ್ಫ್ ಆ್ಯಕ್ಟ್ ಅಂತ ಇಲ್ಲಿ ಬಂದಾದ ಮೇಲೆ ಇಲ್ಲಿ ಶಾಖಾದ್ರಿ ಬಾಬಾ ಬುಡನ್ ದರ್ಗಾವನ್ನು ಆಡಳಿತ ನಡೆಸ್ತಾರೆ, ಇಲ್ಲಿರೋ ಮುಜಾವರಲ್ಲಿ ಪೂಜೆ ಮಾಡ್ತಾರೆ. ಹಾಗಾದರೆ ಇದು ವಕ್ಫ್ಗೆ ಸೇರಿದ್ದು ಮುಜರಾಯಿಗೆ ಸೇರಬೇಕು, ಯಾಕಂದರೆ ಇಸ್ಲಾಮೇತರವಾದದ್ದು ಮುಜರಾಯಿಗೆ ಸೇರುತ್ತೆ, ಇಸ್ಲಾಮಿಕ್ ಆದರೆ ಮಾತ್ರ ಅದು ವಕ್ಫ್ಗೆ ಸೇರುತ್ತೆ. ಇದು ವಕ್ಫ್ಗೆ ಸೇರಬೇಕಾ ಬಿಡಬೇಕಾ ಅನ್ನೋ ಚರ್ಚೆ ಅಲ್ಲಿಗೆ ಬಂದಾಗ ಶಾಖಾದ್ರಿ ಅದನ್ನು ಮುಜರಾಯಿಗೆ ಸೇರಬೇಕು, ಇದು ವಕ್ಫ್ಗೆ ಮಾತ್ರ ಅಲ್ಲ, ಇದರಲ್ಲಿ ಹಿಂದೂಗಳು ಕೂಡ ಬಂದು ಪೂಜೆ ಮಾಡ್ತಾರೆ, ಅರ್ಚಕನ ಮೂಲಕ ಅಲ್ಲ, ಪೂಜೆ ಮಾಡ್ತಾರೆ, ತಮ್ಮ ಶ್ರದ್ಧೆಯನ್ನು ತೋರಿಸ್ತಾರೆ. ಹಿಂದೂಗಳಿಗೆ ಪ್ರವೇಶದ ಹಕ್ಕಿರಬೇಕು, ಪ್ರವೇಶದ ಹಕ್ಕನ್ನು ನಿರಾಕರಿಸಬಾರ್ದು ಅನ್ನೋದೊಂದು ಚರ್ಚೆ ಇದ್ದಿದ್ದವಾಗ. ಆಗ ಒಂದು ವಿವಾದ ಇರುತ್ತೆ, ಅದನ್ನು ವಕ್ಫ್ ಬೋರ್ಡ್ಗೆ ಸೇರಿಸ್ಬಿಟ್ರೆ, ಸರ್ಕಾರ ಅದನ್ನು ವಕ್ಫ್ ಅಂತ ಕರೆದ್ರೆ ಹಿಂದೂಗಳ ಪ್ರವೇಶ ರದ್ದಾಗುತ್ತೆ, ಹಿಂದೂ ಮುಸ್ಲಿಂ ಇಬ್ಬರು ಕೂಡ ನಡ್ಕೊಳ್ತಾ ಇದ್ರು ಅನ್ನೋದು ಮಾತ್ರ 1978ರ ಮೂಲ ವಿವಾದದ ಸಾರಾಂಶ. ಅದು ದತ್ತ ದೇವಸ್ಥಾನ ಅಂತ 1978ರಲ್ಲಿ ವಾದ ಇರಲೇ ಇರಲಿಲ್ಲ. ಮೂಲ ವಿವಾದ ಇದ್ದದ್ದು ಬಾಬಾ ಬುಡನ್ ದರ್ಗಾ ವಕ್ಫ್ ಪ್ರಾಪರ್ಟಿ, ವಕ್ಫ್ಗೆ ಅಂತ ಸೇರಿಬಿಟ್ರೆ ಹಿಂದೂ ಭಕ್ತಾದಿಗಳು ಕೂಡ ಹೋಗಿ ತಮ್ಮ ಶ್ರದ್ಧೆಯನ್ನು ತೋರಿಸುವುದಕ್ಕೆ ನಿರ್ಬಂಧ ಏರುತ್ತಾದ್ದರಿಂದ ಅದು ವಕ್ಫ್ ಅಂತ ಕರಿಬಾರ್ದು. ಮೂಲ ರೂಪದಲ್ಲಿ ಹೇಗಿತ್ತೋ ಶಾಖಾದ್ರಿ, ಅದರ ಒಟ್ಟಾರೆಯಾದಂಥ ಆಡಳಿತ ಮತ್ತು ಮುಜಾವರ್ ದರ್ಗಾ ಸ್ವರೂಪ ಏನುತ್ತೋ ಅದನ್ನು ಉಳಿಸ್ಕೊಂಡು ಹೋಗಬೇಕು, ಹಿಂದೂ ಭಕ್ತಾದಿಗಳಿಗೆ ತಮ್ಮ ಶ್ರದ್ಧೆಯನ್ನು ತೋರಿಸುವ ಅವಕಾಶ ಇರಬೇಕಂತಿತ್ತೆ ಹೊರತು ದತ್ತ ದೇವಸ್ಥಾನ ಮಾಡಬೇಕು, ಹಿಂದೂ ಆಗಮ ಪೂಜೆ ಆಗಬೇಕು, ಅರ್ಚಕನ ನೇಮಕ ಮಾಡಬೇಕು ಅನ್ನೋದು ಇರಲೇ ಇರಲಿಲ್ಲ. ಇದೆಲ್ಲವೂ ಶುರುವಾಗಿದ್ದು 2002ರ ಗುಜರಾತಿನ ನರಮೇಧದ ನಂತರ. 2003ರಲ್ಲಿ ಕೋರ್ಟಲ್ಲಿ ಮೊಟ್ಟ ಮೊದಲಿಗೆ ಅವರು ಅಹವಾಲಾಗ್ತಾರೆ, ಇದು ದತ್ತ ದೇವಸ್ಥಾನ. ಹೈದರಾಲಿ ಟಿಪ್ಪು ಕಾಲದಲ್ಲಿ ಫಸ್ಟ್ ಟೈಮ್ ಅದನ್ನು ಕೇಳ್ತಾರೆ. ಹೈದರಾಲಿ ಟಿಪ್ಪು ಕಾಲದಲ್ಲಿ ಈ ದತ್ತ ದೇವಸ್ಥಾನ ದರ್ಗಾ ಆಯಿತು, ಅದನ್ನು ಮರಳಿ ಕೊಡಬೇಕು. ಎಂಡೋಮೆಂಟ್ ಕಮಿಷನರ್ 1989ರ ಫೆಬ್ರವರಿ 25ನೇ ತಾರೀಕು ಇದನ್ನು ದರ್ಗಾ ಥರನೇ ಉಳಿಸ್ಕೊಳ್ಬೇಕು, ದರ್ಗಾದಲ್ಲಿ ಏನು ಪೂಜಾ ವಿಧಾನ ಅಂತ ಅಂದ್ಬಿಟ್ಟು ಏನು ಕೋಡಿಫೈ ಮಾಡಿದ್ರು ಇದನ್ನು ರದ್ದು ಮಾಡಬೇಕು ಅನ್ನೋ ಅಹವಾಲು ಹಾಕೋದು 2003ರಲ್ಲಿ. 2003ರ ತನಕವೂ ಬಾಬಾ ಬುಡನ್ ದರ್ಗಾ ದತ್ತ ದೇವಸ್ಥಾನ ಅಂತ ಇವರು ಕೂಡ ಹೇಳಿರಲಿಲ್ಲ. 2007ರಲ್ಲಿ ದುರದೃಷ್ಟವಶಾತ್ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ 1989ರಲ್ಲಿ ಎಂಡೋಮೆಂಟ್ ಕಮಿಷನರ್ ಕೊಟ್ಟಂಥ ತೀರ್ಪನ್ನು ರದ್ದು ಮಾಡಿ, ಆ ತೀರ್ಪಿನ ಪ್ರಕಾರ ಇದೊಂದು
ದರ್ಗಾ ಆಗಿರಬೇಕು, ದರ್ಗಾ ಸಂಸ್ಕೃತಿ ಇರಬೇಕು ಅಂತ ತೀರ್ಪನ್ನು ರದ್ದು ಮಾಡಿ ಹೈದರಾಲಿ ಟಿಪ್ಪು ಕಾಲದ ಹಿಂದೆಯೂ ಕೂಡ ಇದೇನಾದರೂ ಕೂಡ ದತ್ತ ದೇವಸ್ಥಾನ ಆಗಿತ್ತ ಅಂತ ಪರಿಶೀಲನೆ ಮಾಡಿ, ಹಾಗಾಗಿದ್ದ ಪಕ್ಷದಲ್ಲಿ ಈ ಹಿಂದೆಯೂ ಕೂಡ ಅಂದರೆ ಟಿಪ್ಪುವಿನ ಕಾಲಕ್ಕೂ ಹಿಂದೆ ಇಲ್ಲೊಂದು ಆಗಮ ಪದ್ಧತಿ ಪೂಜೆ ನಡೀತಾ ಇದ್ದರೆ ಅಲ್ಲಿ ಅರ್ಚಕನ ನೇಮಕ ಮಾಡಬೇಕು, ಮಾಡೋದನ್ನು ಪರಿಶೀಲಿಸಬಹುದು ಎಂಡೋಮೆಂಟ್ ಕಮಿಷನರು ಅಂತಂದ್ಬಿಟ್ಟು ಒಂದು ಆದೇಶವನ್ನು ಕೊಡ್ತಾರೆ. ಆದೇಶದ ವಿರುದ್ಧ ಶಾಖಾದ್ರಿ, ಕೋಮು ಸೌಹಾರ್ದ ವೇದಿಕೆ ಇತ್ಯಾದಿ ಹಲವು ಸಂಘಟನೆಗಳು ಆಗಿದ್ದಂಥ ಹಲವಾರು ಬುದ್ಧಿಜೀವಿಗಳು ಕೂಡ ಸುಪ್ರೀಂ ಕೋರ್ಟ್ಗೆ ಮನವಿ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅದಕ್ಕೊಂದು ಸ್ಟೇ ಆರ್ಡರ್ ಕೊಡ್ತಾರೆ. 2008ರಲ್ಲಿ 2010ರಲ್ಲಿ ಎಂಡೋಮೆಂಟ್ ಕಮಿಷನರು ಇದರ ಬಗ್ಗೆ ಸಂಪೂರ್ಣ ಪರಿಶೀಲನೆ ಮಾಡಬೇಕು, ಎಲ್ಲರ ಅಹವಾಲುಗಳನ್ನು ವಿಚಾರಿಸಬೇಕು, ಹಾಗೂ ತಮ್ಮ ರಿಪೋರ್ಟನ್ನು ಮುಚ್ಚಿದ ಲಕೋಟೆಯಲ್ಲಿ ನಮಗೆ ಸಲ್ಲಿಸತಕ್ಕದ್ದು ಅಂತ ಆಗ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರಾಗಿದ್ದಂಥ ರಂಜನ್ ಗೊಗೊಯ್ ಮತ್ತು PV ರಮಣ ಅವರಿಬ್ಬರು ಕೂಡ ನಂತರ ಮುಖ್ಯ ನ್ಯಾಯಾಧೀಶರಾಗ್ತಾರೆ. ಅವರು ಒಂದು ಮಧ್ಯಂತರ ತೀರ್ಪು ಕೊಡ್ತಾರೆ. 2010ರಲ್ಲಿ ಎಂಡೋಮೆಂಟ್ ಕಮಿಷನರು ಇದರ ಬಗ್ಗೆ ಕೂಲಂಕುಷವಾದಂಥ ವಿಚಾರಣೆಯನ್ನು ಮಾಡ್ತಾರೆ. ಶಾಖಾದ್ರಿ ಒಂದು ಕಡೆ ಮತ್ತು ಕೋಮು ಸೌಹಾರ್ದ ವೇದಿಕೆ, ಈ ದೇಶದ ಪ್ರಗತಿಪರರು, ಹಲವಾರು ಸೌಹಾರ್ದಯುತ ಸಂಘಟನೆಗಳು ಸಾಕಷ್ಟು ದಾಖಲೆಗಳನ್ನು ಎಲ್ಲವನ್ನೂ ಕೂಡ ಅದನ್ನು ಸಂಗ್ರಹಿಸಿ ಅತ್ಯಂತ ಪರಿಣಿತಿಯಿಂದ ವಾದವನ್ನು ಮಂಡಿಸ್ತಾರೆ. ಒಂದೇ ಒಂದು ಸಣ್ಣ ಕಾಗದವೂ ಕೂಡ 1947ಕ್ಕೆ ಮುಂಚೆ ಆಗಲಿ, ಟಿಪ್ಪು ಕಾಲದಲ್ಲಾಗಲಿ, ಟಿಪ್ಪು ಕಾಲಕ್ಕೆ ಮುಂಚೆ ಆದರೂ ಆಗಲಿ ಇದು ದತ್ತ ದೇವಸ್ಥಾನ ಆಗಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಕಾಗದದ ಪುರಾವೆಯೂ ಇಲ್ಲ. ಆದರೆ ಇದಕ್ಕೊಂದು ಅಧಿಕೃತ ದಾಖಲೆ ಪುರಾವೆ ಅಂತ ಸಿಗುವುದೇ 1792ರಲ್ಲಿ. 1792ರಿಂದ ಆನಂತರದ ಬ್ರಿಟಿಷರ ಕಾಲದಲ್ಲಿ, ಮಹಾರಾಜರ ಕಾಲದಲ್ಲಿ, ಸ್ವಾತಂತ್ರ್ಯ ನಂತರದಲ್ಲಿ ಇರುವ ಎಲ್ಲ ದಾಖಲೆಗಳು ಕೂಡ ಇದು ಒಂದು ಬಾಬಾ ಬುಡನ್ ದರ್ಗಾ ಅಂತಲೇ ಹೆಂಗೆ ಹೇಳುತ್ತೆ ಅಂತೇಳಿ ಆಡಳಿತಾತ್ಮಕವಾದಂಥ, ಶಾಸನಾತ್ಮಕವಾದಂಥ ಹಾಗೂ ಬೇರೆ ಬೇರೆ ಆರ್ಕೈವ್ಸಲ್ಲಿ, ಪತ್ರಗಾರದಲ್ಲಿ ಸಿಗುವಂತಹ ಆರ್ಕೈವ್ಸ್ನಲ್ಲಿ ಸಿಕ್ಕಿರೋ ದಾಖಲೆಗಳು ಎಲ್ಲವನ್ನೂ ಕೂಡ ಇಟ್ಟು ಮುಂದಿಡ್ತಾರೆ. ಆದರೂ ಕೂಡ ಆಗಿದ್ದಂಥ BJP ಸರ್ಕಾರದಿಂದ ನೇಮಕವಾದಂಥ ಎಂಡೋಮೆಂಟ್ ಕಮಿಷನರ್ ಅವರು ಏಕಪಕ್ಷೀಯವಾಗಿ ಇಲ್ಲ, ಟಿಪ್ಪು ಸುಲ್ತಾನ್ ಕಾಲದಲ್ಲೇ ಇದು, ಹೈದರಾಲಿ ಕಾಲದಲ್ಲಿ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ದರ್ಗಾ ದೇವಸ್ಥಾನ ಇದ್ದಿದ್ದು ದರ್ಗಾ ಆಗಿ ಬದಲಾವಣೆ ಆಗಿದೆ ಎನ್ನುವ ಅವಕಾಶ ಇದೆ, ಆ ಕಾರಣಕ್ಕಾಗಿ ಇಲ್ಲಿ ಅರ್ಚಕರನ್ನ ನೇಮಕ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು, ಒಂದು ಅಭಿಪ್ರಾಯವನ್ನು ಕೊಡ್ತಾರೆ. 2015ರಲ್ಲಿ ಈ ಮುಚ್ಚಿದ ಲಕೋಟೆಯನ್ನು ತೆಗೆದು 2 ಅಹವಾಲ್ದಾರರಿಗೆ ಕೊಟ್ಟು ಆಗಿನ ಸುಪ್ರೀಂ ಕೋರ್ಟು ಇದರ ಬಗ್ಗೆ ಕರ್ನಾಟಕ ಸರ್ಕಾರ 2 ಅಹವಾಲುದಾರರ ಅಭಿಪ್ರಾಯವನ್ನು ಸ್ವೀಕರಿಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದು ಅಂತ ಅದನ್ನು ಸರ್ಕಾರದ ಮೇಲೆ ಹಾಕ್ತಾರೆ. ಸರ್ಕಾರ ಇದಕ್ಕೊಂದು ಸಂಪುಟದ ಉಪಸಮಿತಿಯನ್ನು ರಚಿಸುತ್ತೆ. ಅದರ ಜೊತೆಗೆ ಇದರ ಬಗ್ಗೆ ಪರಿಣಿತರ ಅಭಿಪ್ರಾಯವನ್ನು ಸಂಗ್ರಹಿಸುವುದಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಮತ್ತು ಅದಕ್ಕೆ ಈ ವಿಷಯಗಳಲ್ಲಿ ಅತ್ಯಂತ ಪರಿಣಿತರಾದಂಥ ನಾಡಿನ ಹಿರಿಯ ಚಿಂತಕರಾದಂಥ ಪ್ರೊಫೆಸರ್ ರೆಹಮತ್ ತರೀಕೆರೆ ಮತ್ತು ಇತ್ತೀಚೆಗೆ ನಿಧನರಾದಂಥ ಶಾಸನ ತಜ್ಞರಾದಂಥ ಪ್ರೊಫೆಸರ್ ಶಾ ಶೆಟ್ಟರ್, ಈ 3 ಜನರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ. ಸಮಿತಿಯ ಮುಂದೆ ದತ್ತ ದೇವಸ್ಥಾನ ಪೀಠ ಸಂವರ್ಧನಾ ಸಮಿತಿಯವರು, ಕೋಮು ಸೌಹಾರ್ದ ವೇದಿಕೆಯವರು, ಶಾಖಾದ್ರಿಯವರು, ಅಷ್ಟು ಮಾತ್ರ ಅಲ್ದಿರ ಈ ದೇಶದ ಆಸಕ್ತರೇ, ಈ ನಾಡಿನ ಆಸಕ್ತರೆಲ್ಲರೂ ಕೂಡ ಬೆಂಗಳೂರಿನಲ್ಲೂ ಚಿಕ್ಕಮಗಳೂರಿನಲ್ಲೂ ಹಲವಾರು ದಾಖಲೆಗಳನ್ನು ಕೊಟ್ಟು ಅದರ ಮುಂದೆ ವಾದ ಮಾಡ್ತಾರೆ. ಅದಾದಮೇಲೆ ಇವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ 2017ರಲ್ಲಿ ನಾಗಮೋಹನ್ ದಾಸ್ ಸಮಿತಿ ಈ 3 ಜನರೊಂದಿಗೆ ಸ್ಪಷ್ಟವಾದ ಅಭಿಪ್ರಾಯಕ್ಕೆ ಏನು ಬರ್ತಾರೆ ಅಂತಂದರೆ, ಈ ಒಂದು ವಿಚಾರಣೆಯಲ್ಲಿ ಎಲ್ಲವನ್ನೂ ಕೂಡ ನೋಡಿದಾಗ ಇದು ಯಾವುದಾದರೂ ಒಂದು ಕಾಲದಲ್ಲಿ ದತ್ತ ದೇವಸ್ಥಾನವಾಗಿತ್ತು ಅನ್ನುವುದರ ಬಗ್ಗೆ ದತ್ತಾತ್ರೇಯ ಸಂವರ್ಧನಾ ಸಮಿತಿನವರು ತಮ್ಮ ಅಭಿಪ್ರಾಯವನ್ನು ಹೇಳುತ್ತಿದ್ದಾರೆಯೇ ಹೊರತು, ತಮ್ಮ ನಂಬಿಕೆಯನ್ನು ಹೇಳುತ್ತಿದ್ದಾರೆಯೇ ಹೊರತು ಇದರ ಬಗ್ಗೆ ಒಂದು ಸಣ್ಣ ದಾಖಲೆಯನ್ನು ಕೂಡ ಒದಗಿಸಿಲ್ಲ. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಇದು 1947ರ ಆಗಸ್ಟ್ 15ರ ಸಂದರ್ಭದಲ್ಲಿ ಒಂದು ದರ್ಗಾ ಆಗಿತ್ತು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಯಾಕಂದರೆ ದತ್ತಾತ್ರೇಯ ಸಂವರ್ಧನಾ ಪೀಠದ ಪ್ರಕಾರ, ಹಿಂದುತ್ವದ ಪ್ರಕಾರವೂ ಕೂಡ ಅವ್ರು ಹೇಳ್ತಿರೋದೇನಪ್ಪ ಅಂತಂದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದು ದರ್ಗಾ ದೇವಸ್ಥಾನ ಇದ್ದಿದ್ದು ದರ್ಗಾ ಆಯಿತು ಅಂತ. ಹಾಗಿದ್ದ ಪಕ್ಷದಲ್ಲಿ 1947ರ ಆಗಸ್ಟ್ 15ಕ್ಕೆ ಏನಾಗಿತ್ತು? ಇದು ದರ್ಗಾನೇ ಆಗಿತ್ತು. ಹಾಗಿದ್ದ ಪಕ್ಷದಲ್ಲಿ 1947ರ ಆಗಸ್ಟ್ 15ಕ್ಕೆ ಇದು ದರ್ಗಾ ಆಗಿದ್ದರೆ 1991ರಲ್ಲಿ ಸಂಸತ್ತು ಅಂಗೀಕರಿಸಿರುವ 1991 ಆ್ಯಕ್ಟ್ ಏನಿದೆ, ಪ್ಲೇಸಸ್ ಆಫ್ ವರ್ಷಿಪ್ ಸ್ಪೆಷಲ್ ಪ್ರಾವಿಷನ್ ಆ್ಯಕ್ಟ್ 1991, ಉಪಾಸನಾ ಕೇಂದ್ರಗಳ ವಿಶೇಷ ಕಾಯಿದೆ 1991ರ ಕಾಯಿದೆಯ ಪ್ರಕಾರ ಅಯೋಧ್ಯ ಬಾಬ್ರಿ ಮಸೀದಿ ವಿವಾದವೊಂದನ್ನು ಹೊರತುಪಡಿಸಿ ಈ ದೇಶದಲ್ಲಿ ಯಾವುದೇ ಶ್ರದ್ಧಾ ಕೇಂದ್ರಗಳ ಧಾರ್ಮಿಕ ಸ್ವರೂಪದ ಬಗ್ಗೆ ಯಾವುದೇ ವಿವಾದಗಳನ್ನು 1947ರ ಆಗಸ್ಟ್ 15ಕ್ಕೆ ಆ ಶ್ರದ್ಧಾ ಕೇಂದ್ರ ಯಾವ ಧಾರ್ಮಿಕ ಸ್ವರೂಪದಲ್ಲಿತ್ತೋ ಅದೇ ಥರ ಉಳಿಸಿಕೊಳ್ಳುವ ರೀತಿಯಲ್ಲಿ ಎಲ್ಲ ವಿವಾದಗಳನ್ನು ಬಗೆಹರಿಸತಕ್ಕದ್ದು, ಯಾವ ವಾದ ವಿವಾದಗಳನ್ನು ಕೂಡ ಪರಿವರ್ತನೆ ಮಾಡತಕ್ಕದ್ದಲ್ಲ.
1947 ಆಗಸ್ಟ್ 15ಕ್ಕೆ ಯಾವ ಧಾರ್ಮಿಕ ಸ್ವರೂಪವಿತ್ತೋ ಆ ಧಾರ್ಮಿಕ ಸ್ವರೂಪಕ್ಕೆ ವ್ಯತಿರಿಕ್ತವಾಗಿಯೋ ಅಥವಾ ಒಂದೇ ಧರ್ಮದ ಮತ್ತೊಂದು ಪಂಥದ ರೀತಿಯಲ್ಲೋ ಬದಲಾವಣೆ ಮಾಡುವುದು ಶಿಕ್ಷಾರ್ಹ ಅಪರಾಧ ಅಂತ 1991ರಲ್ಲಿ ಸಂಸತ್ತಿನಲ್ಲಿ ಕಾಯ್ದೆ ಪಾಸಾಗಿದೆ. ಅದನ್ನು ಇಟ್ಕೊಂಡು 1947 ಆಗಸ್ಟ್ 15ರಲ್ಲಿ ಇದು ದರ್ಗಾನೇ ಆಗಿತ್ತು, ಟಿಪ್ಪು ಸುಲ್ತಾನೇ ಬದಲಾವಣೆ ಮಾಡಿಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ. ಹಾಗಿದ್ದಾಗಲೂ ಕೂಡ 47 ಆಗಸ್ಟ್ 15ಕ್ಕಂತೂ ಅದು ದರ್ಗಾನೇ ಆಗಿದೆ. ಈಗ ಅಲ್ಲಿ ಅರ್ಚಕನನ್ನು ನೇಮಕಾತಿ ಮಾಡಿದ್ರೆ, ಹಿಂದೂ ಆಗಮ ಪದ್ಧತಿಯನ್ನು ಅಲ್ಲಿ ಪರಿಚಯ ಮಾಡಿದ್ರೆ ಅದು ದರ್ಗಾದ ಧಾರ್ಮಿಕ ಸ್ವರೂಪವನ್ನು ಬದಲಾಯಿಸುತ್ತೆ. ಹಾಗೂ ಅದು 1991ರ ಕಾಯ್ದೆಯ ಉಲ್ಲಂಘನೆಯಾಗುತ್ತೆ. ಮತ್ತು ಇದು ಈ ಹಿಂದಿನ ಕಾಲದಿಂದಲೂ ಯಾವಾಗಿಂದ ದಾಖಲೆ ಲಭ್ಯ ಇದೆಯೋ ಆ ಎಲ್ಲ ದಾಖಲೆಗಳನ್ನು ನೋಡಿದ್ರು ಇದು ದರ್ಗಾ ಆಗಿತ್ತೇ ಹೊರತು ದೇವಸ್ಥಾನವಾಗಿರಲಿಲ್ಲ. ಆದರೆ ಹಿಂದೂ ಮುಸ್ಲಿಂ ಇಬ್ಬರೂ ಕೂಡ ಈ ದರ್ಗಾಗೆ ನಡ್ಕೊಳ್ತಾರೆ ಅಂತ ಮಾತ್ರವೇ ಐತಿಹಾಸಿಕ ಪುರಾವೆಗಳು ಹೇಳೋದ್ರಿಂದ 1989ರಲ್ಲಿ ಎಂಡೋಮೆಂಟ್ ಕಮಿಷನರು ಏನು ಇದು ದರ್ಗಾ ಪೂಜಾ ವಿಧಾನದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಅದನ್ನೇ ಎತ್ತಿ ಹಿಡಿಬೇಕು ಅಂತ ಅಂದ್ಬಿಟ್ಟು ಆ ಸಮಿತಿ, ನಾಗಮೋಹನ್ ದಾಸ್ ಸಮಿತಿ ಶಿಫಾರಸು ಮಾಡುತ್ತೆ. ಅದನ್ನು 2018ರಲ್ಲಿ ಆಗಿನ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನು ಒಂದು ಕಾನೂನನ್ನು ಮಾಡುತ್ತೆ. 2018ರಲ್ಲಿ ಚುನಾವಣೆ ಆಗುತ್ತೆ. JDS ಮತ್ತು ಕಾಂಗ್ರೆಸ್ ಸರ್ಕಾರ 1 ವರ್ಷದ ಕಾಲ ಅಧಿಕಾರದಲ್ಲಿರುತ್ತೆ. ಅದಾದಮೇಲೆ BJP ಸರ್ಕಾರ ಬರುತ್ತೆ. ಆದರೆ 2018ರ ಮೇ ತಿಂಗಳಲ್ಲೇ ದತ್ತಾತ್ರೇಯ ಸಂವರ್ಧನಾ ಪೀಠ ಅಂತಂದರೆ ಹಿಂದುತ್ವವಾದಿಗಳು ಈ ಕೋರ್ಟಿನ ತೀರ್ಪಿನ ಅಂದರೆ ಕರ್ನಾಟಕ ಸರ್ಕಾರದ ಕಾನೂನಿನ ವಿರುದ್ಧ ಹೈಕೋರ್ಟಲ್ಲಿ ಮತ್ತೆ ಮನವಿ ಸಲ್ಲಿಸ್ತಾರೆ. ಅದು 2021ರಲ್ಲಿ 2021ಕ್ಕೆ ಬರೋಷ್ಟಾಗಲಾಗಲೇ BJP ಸರ್ಕಾರ ಇರುತ್ತೆ. BJP ಸರ್ಕಾರ ಹೈಕೋರ್ಟಿನ ಸಕಲ ಪೀಪಿಗಳು ಎಲ್ಲದರಲ್ಲೂ ಕೂಡ ತಮ್ಮದೇ ಸಿದ್ಧಾಂತವಾದಿಗಳನ್ನು ತುಂಬಿಕೊಂಡಿರ್ತಾರೆ. ಕರ್ನಾಟಕ ಸರ್ಕಾರದ ಪರವಾಗಿ ಸರ್ಕಾರಿ ವಕೀಲರು ಕೂಡ ಸರ್ಕಾರವನ್ನು ಸಮರ್ಥಿಸ್ಕೊಳ್ಳೋದಿಲ್ಲ. ಸಂಪೂರ್ಣವಾಗಿ ಅವರು ದತ್ತಾತ್ರೇಯ ಸಂವರ್ಧನಾ ಸಮಿತಿಯ ಪೀಠದ ವಕೀಲರ ಜೊತೆ ಕೈಗೂಡಿಸ್ತಾರೆ. ಆ ಕಾರಣಕ್ಕಾಗಿ 2021ರ ಸೆಪ್ಟೆಂಬರ್ನಲ್ಲಿ ಕರ್ನಾಟಕ ಹೈಕೋರ್ಟಿನ ಏಕಸದಸ್ಯ ಪೀಠ ಇಲ್ಲ ದತ್ತಾತ್ರೇಯ ಸಂವರ್ಧನಾ ಪೀಠದ ವಾದದಲ್ಲಿ ಹುರುಳಿದೆ. ಹಾಗೂ ನಾಗಮೋಹನ್ ದಾಸ್ ಸಮಿತಿಯ ವರದಿಯಲ್ಲಿ ತಪ್ಪು ಅಭಿಪ್ರಾಯಗಳಿದೆ. ಇದನ್ನು ದೇವಸ್ಥಾನವ ಅಲ್ವಾ ಅನ್ನೋ ವಿವಾದವೇ ನಮ್ಮ ಮುಂದೆ ಇರಲಿಲ್ಲ. ಅದು 1978ರಲ್ಲೇ ಬಗೆಹರಿದಾಗಿತ್ತಾದ್ದರಿಂದ 91ರ ಒಂದು ಮಾನದಂಡ ಇದಕ್ಕೆ ಅನ್ವಯ ಆಗೋದಿಲ್ಲ. ಮೇಲಾಗಿ ಈ ಒಂದು ಧರ್ಮದ ವಿಷಯದಲ್ಲಿ ಸರ್ಕಾರ ಮೂಗು ತೋರಿಸೋದು ತಪ್ಪು. ಹಾಗೂ ಏನು ಸಮಿತಿ ನೇಮಕ ಆಯಿತು ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ, ಅದರಲ್ಲಿ ಪ್ರೊಫೆಸರ್ ರೆಹಮತ್ ತರೀಕೆರೆ ಅಂತವರು, ಅವ್ರಿಗೆ ಈಗಾಗಲೇ ಇದು ದರ್ಗಾ ಹೊರತು ದೇವಸ್ಥಾನ ಅಲ್ಲ ಅನ್ನುವ ಅಭಿಪ್ರಾಯ ಇತ್ತು. ಇವರನ್ನು ನೀವು ಸಮಿತಿ ಒಳಗಡೆ ಸೇರಿಸ್ಕೊಂಡಿದ್ದರಿಂದ ಇದು ಪೂರ್ವಾಗ್ರಹ ಪೀಡಿತ ಅಂತಲೂ ಹೇಳುವುದಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕೋಸ್ಕರ ಇವೆಲ್ಲವೂ ಕೂಡ ರದ್ದಾಗಿ ಹೊಸದಾಗಿ ಮತ್ತೆ ಸರ್ಕಾರ ಇದರ ಬಗ್ಗೆ ಒಂದು ಅಭಿಪ್ರಾಯವನ್ನು ರೂಪಿಸಿ ಅದರಲ್ಲಿ ಅರ್ಚಕರ ನೇಮಕಾತಿ ಕಡ್ಡಾಯ ಅಂತಿದ್ರೆ ಅದರ ತಕ್ಕನಾಗಿ ಅವರು ಅದನ್ನು ರೂಪಿಸ್ಕೊಳ್ಬೋದು, ಕಾನೂನು ಮಾಡ್ಬೋದು ಅಂತ ಏಕಸದಸ್ಯ ಪೀಠ ತನ್ನ ತೀರ್ಮಾನವನ್ನು ಕೊಡುತ್ತೆ. ಅದರ ವಿರುದ್ಧ 2022ರಲ್ಲೇ ಶಾಖಾದ್ರಿ ದ್ವಿಸದಸ್ಯ ಪೀಠಕ್ಕೆ, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಒಳಗೊಂಡಂಥ ದ್ವಿಸದಸ್ಯ ಪೀಠಕ್ಕೆ ಅಪೀಲನ್ನು ಸಲ್ಲಿಸ್ತಾರೆ. ಇದರ ನಡುವೆ ಸರ್ಕಾರ ಮತ್ತೊಮ್ಮೆ BJP ಸರ್ಕಾರ ಆವಾಗ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚನೆ ಆಗುತ್ತೆ. ಆ ಸಂಪುಟ ಉಪಸಮಿತಿ ಬೆಂಗಳೂರಿನಲ್ಲೂ ಚಿಕ್ಕಮಗಳೂರಿನಲ್ಲೂ ಕೂಡ ಹಿಯರಿಂಗ್ ಮಾಡುವ ನಾಟಕಗಳನ್ನು ಆಡುತ್ತೆ. ಕೂಲಂಕುಷವಾದಂಥ ಸಾವಿರಾರು ದಾಖಲೆಗಳನ್ನು, ಇದು ಬಾಬಾ ಬುಡನ್ ದರ್ಗಾ ಅನ್ನೋದ್ರ ಬಗ್ಗೆ ಸಾವಿರಾರು ದಾಖಲೆಗಳನ್ನು ಕೊಡಲಾಗುತ್ತೆ ಪೀಠಕ್ಕೆ. ಆದರೆ ಈಗಾಗಲೇ ಅವರು ಅದರ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗಿದ್ದರು. ಇದನ್ನು ಏಕಪಕ್ಷೀಯವಾಗಿ ಅರ್ಚಕನ ನೇಮಕಾತಿ ಮಾಡಬೇಕು ಅನ್ನೋ ಪೂರ್ವ ನಿರ್ಧಾರ ಇದ್ದಿದ್ದರಿಂದ 2028ರ ಜುಲೈನಲ್ಲಿ ಈ ಸಮಾಲೋಚನೆಯ ನಾಟಕಗಳನ್ನು ಮುಗಿಸಿ 2022ರ ನವೆಂಬರ್ಗೆ ಅಲ್ಲಿ ಅರ್ಚಕನನ್ನು ಕೂಡ ನೇಮಕ ಮಾಡಿ ಹಿಂದೂ ಆಗಮ ಪದ್ಧತಿಯ ಪೂಜೆಗಳನ್ನು ಕೂಡ ಪರಿಚಯಿಸಿಬಿಡ್ತಾರೆ. 2022ರ ನವೆಂಬರ್ನಲ್ಲಿ ಡಿವಿಷನ್ ಬೆಂಚ್ ಮುಂದೆ ಈ ಶಾಖಾದ್ರಿಯವರ ಅಹವಾಲು ಒಂದು ವಿಚಾರಣೆಗೆ ಬರುತ್ತೆ. 2023ರ ಜನವರಿನಲ್ಲಿ ದ್ವಿಸದಸ್ಯ ಪೀಠ ಕೂಡ ನಾವು ಇದರಲ್ಲಿ ಮೂಗು ತೂರ್ಸೋಕ್ಕೆ ಬರುವುದಿಲ್ಲ, ಮೇಲ್ನೋಟಕ್ಕೆ ಅಲ್ಲಿ ಅರ್ಚಕರ ನೇಮಕಾತಿ, ಅರ್ಚಕನೂ ಇರ್ತಾನೆ ಮುಜಾವರು ಇರ್ತಾರೆ, ಇಬ್ಬರು ಇದ್ದರೆ ಅದು ಸೌಹಾರ್ದವೇ ಅಲ್ಲ ಅನ್ನುವಂಥ ಕಾಜಿ ನ್ಯಾಯವನ್ನು ಮಾಡಿ ಶಾಖಾದ್ರಿಯವರ ಒಂದು ಅಹವಾಲನ್ನು ತಿರಸ್ಕರಿಸ್ತಾರೆ. ಶಾಖಾದ್ರಿ 2023ರ ಮೇನಲ್ಲೇ, ಶಾಖಾದ್ರಿ ಅಂತಂದರೆ ಅದರ ಆಡಳಿತಾತ್ಮಕ ಪಾರುಪತ್ಯೆದಾರ ಅಂತ ಅಂದ್ಬಿಟ್ಟು ಏನು ಹೇಳ್ತಾರೆ ಪಾರುಪತ್ಯೆಗಾರರು, ಅವರು ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ ಈ ವಿಚಾರಣೆಯನ್ನು ದೀರ್ಘವಾಗಿ ಎಳೆದು 2024ರ ಜನವರಿನಲ್ಲಿ, ಅಷ್ಟೊತ್ತಿಗಾಗಲೇ
2023ರಲ್ಲಿ ಮತ್ತೆ ಇಲ್ಲಿ ಚುನಾವಣೆ ನಡೆದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುತ್ತೆ. 2023ರ ಮೇ ತಿಂಗಳಿಂದಲೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಅಹವಾಲು ಇರುತ್ತೆ. 2024ರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು ಕೇಳುತ್ತೆ. ಯಾಕಂದರೆ ಶಾಖಾದ್ರಿ ಹಾಕಿರೋ ಅಹವಾಲು, ಅದರಲ್ಲಿ ಪ್ರತಿವಾದ ಮಾಡೋದಕ್ಕೆ ಕರ್ನಾಟಕ ಸರ್ಕಾರವನ್ನು ಕೂಡ ಪ್ರತಿವಾದಿಯನ್ನಾಗಿ ಶಾಖಾದ್ರಿ ಮಾಡಿರ್ತಾರೆ. ಯಾಕಂದರೆ ಕಾನೂನು ಅವರೇ ಮಾಡಬೇಕಾಗಿದೆ ಅನ್ನೋ ಕಾರಣಕ್ಕೆ. ಆಗ ಕರ್ನಾಟಕ ಸರ್ಕಾರ ಈ ವಿಷಯದ ಬಗ್ಗೆ ನಾವು ಮತ್ತೊಂದು ಸಂಪುಟ ಉಪಸಮಿತಿಯನ್ನು ರಚಿಸಿದ್ದೇವೆ, ಅವರು ಇದರ ಬಗ್ಗೆ ಕೂಲಂಕುಷವಾಗಿ ಸಮಾಲೋಚನೆ ಮಾಡಿ ಅಭಿಪ್ರಾಯವನ್ನು ಕೊಡ್ತಾರೆ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೇಳ್ತಾರೆ. 2024ರ ಜನವರಿಯಿಂದ 7 ಬಾರಿ ಈ ವಿಷಯ ವಿಚಾರಣೆಗೆ ಬರುತ್ತೆ. 7 ಬಾರಿಯೂ ಕೂಡ ಕರ್ನಾಟಕ ಸರ್ಕಾರ ಇನ್ನೂ ನಮ್ಮ ಸಂಪುಟ ಉಪಸಮಿತಿ ಇದರ ಬಗ್ಗೆ ವರದಿ ಕೊಟ್ಟಿಲ್ಲ ಅಂತ ಹೇಳ್ತಾನೆ ಬರುತ್ತೆ. ಅಂತಿಮವಾಗಿ 2025ರ ಜನವರಿ 7ನೇ ತಾರೀಕು ಸುಪ್ರೀಂ ಕೋರ್ಟು ಒಂದು ಕಡ್ಡಾಯ ಮಾಡುತ್ತೆ. ಇನ್ನು 6 ವಾರದ ಒಳಗಡೆ, ಅಂದರೆ ಮಾರ್ಚ್ 22ರ ಒಳಗಡೆ ನೀವು ಇದರ ಬಗ್ಗೆ ಒಂದು ಖಚಿತ ತೀರ್ಮಾನ ತೆಗೆದುಕೊಳ್ಳತಕ್ಕದ್ದು ಅಂತಂದ್ಬಿಟ್ಟು ಕಡ್ಡಾಯ ಮಾಡಿದ್ದರಿಂದ 2025ರ ಇದೇ ಜನವರಿ 17ನೇ ತಾರೀಕು ಗೃಹ ಮಂತ್ರಿ ಪರಮೇಶ್ವರ ನೇತೃತ್ವದಲ್ಲಿರುವಂಥ ಸಂಪುಟ ಉಪಸಮಿತಿ ಸಂಬಂಧಪಟ್ಟವರೆಲ್ಲರನ್ನೂ ಕೂಡ ಚರ್ಚೆಗೆ ಕರೆಯುವಂತಹ ಒಂದು ಔಪಚಾರಿಕತೆಯನ್ನು ಮುಗಿಸಿದ್ದಾರೆ. ಅದರಲ್ಲಿ ಮತ್ತೆ ಸಿ.ಟಿ. ರವಿ ಇತ್ಯಾದಿಗಳೇನು ಸಂಘ ಪರಿವಾರದವರು ಅಭ್ಯರ್ಥಿಗಳು, ಇನ್ಫ್ಯಾಕ್ಟ್ ಬಾಬಾ ಬುಡನ್ ದರ್ಗಾದ ಹೋರಾಟದಿಂದಲೇ ಅವರು MLA ಆದದ್ದು, ಆಸ್ತಿಪಾಸ್ತಿಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದು, ಅವರು ಮತ್ತೆ 2 ಪ್ರಮುಖ ಸುಳ್ಳುಗಳನ್ನು ಹೇಳಿದ್ದಾರೆ. 2 ಪ್ರಮುಖವಾದಂಥ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಅದು ಹಳೆ ಸುಳ್ಳುಗಳೇ, ಅದರಲ್ಲೂ ವಿಶೇಷವಾಗಿ 90ರ ನಂತರ ವಿಶೇಷವಾಗಿ ಹೇಳ್ತಿರೋ ಸುಳ್ಳು. ಅದರಲ್ಲಿ ಮೊದಲನೇದು, ದತ್ತ ದೇವಸ್ಥಾನ ಬೇರೆ, ದರ್ಗಾ ಬೇರೆ. ದರ್ಗಾ ಇರುವಂಥದ್ದು ಸರ್ವೆ ನಂಬರ್ 57ರ ನಾಗೇನಹಳ್ಳಿನಲ್ಲಿ, ದೇವಸ್ಥಾನ ಇರೋದು ಸರ್ವೆ ನಂಬರ್ 192ರಲ್ಲಿ. ಆದ್ದರಿಂದ ನೀವು ನೋಡಿದ್ರೆ ರೆಕಾರ್ಡ್ ಆಫ್ ರೈಟ್ಸ್ ಇರ್ಬೋದು, RR ಅಂತ ಏನು ಹೇಳ್ತಾರೆ, ತಸ್ದೀಕ್ ಕೊಟ್ಟಿದ್ದು 1990ರ ನಂತರ ಅವುಗಳನ್ನು ಗಮನಿಸಿದ್ರು ಕೂಡ ದತ್ತಾತ್ರೇಯ ದೇವರಿಗೇ ಬೇರೆ ತಸ್ದೀಕು, ಬಾಬಾ ಬುಡನ್ ದರ್ಗಾಗೆ ಬೇರೆ ತಸ್ದೀಕಿದೆ. ಅವೆರಡು ಬೇರೆ ಬೇರೆ ಸ್ಥಳಗಳು. ಆದ್ದರಿಂದ ಇದನ್ನು ದೇವಸ್ಥಾನ ಅಂತ ಬಿಟ್ಕೊಡ್ಬೇಕು ಅನ್ನೋದು ಒಂದು ಹಸಿ ಸುಳ್ಳನ್ನು ಹೇಳ್ತಿದ್ದಾರೆ. ಎರಡನೇದು, 1991ರ ಸ್ಪೆಷಲ್ ಪ್ರಾವಿಷನ್ ಆ್ಯಕ್ಟ್ ಇದೆ, ಅದು ನಮ್ಗೆ ಅನ್ವಯವೇ ಆಗೋದಿಲ್ಲ. ಯಾಕಂದರೆ ವಿಷಯ ಅದಲ್ವೇ ಅಲ್ಲ, ಇದನ್ನು ಬದಲಾವಣೆನೇ ಮಾಡ್ತಿಲ್ಲ ನಾವು, ಯಾಕಂದರೆ ಇದು ದೇವಸ್ಥಾನವೇ ಆಗಿತ್ತು ಅನ್ನೋದು ಮತ್ತೊಂದು ಹಸಿ ಸುಳ್ಳು ಹೇಳ್ತಿದ್ದಾರೆ. ಇದರಲ್ಲಿ ಒಂದು ಪೂರ್ವಯೋಜಿತವೂ ಆಗಿರ್ಬೋದು, ಅಥವಾ ಒಂದು ರೀತಿಯ ಕಾಮನ್ ಸೆನ್ಸ್ ಥರ ಬಂದಂಥ ಹಿಂದುತ್ವದ ಪೂರ್ವಾಗ್ರಹ ಕಾರಣದಿಂದಲೂ ಕೂಡ ಹಲವು ಗೋಜಲುಗಳಾಗಿದ್ದಾವೆ. 1990ರ ನಂತರದಲ್ಲಿ ತಸ್ದೀಕನ್ನಲ್ಲಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಅಂತಲೇ ಇವತ್ತಿಗೂ ಕೂಡ ಕಂದಾಯ ಇಲಾಖೆಗಳಲ್ಲಿ ಈ ಸಂಸ್ಥೆಯ ಹೆಸರಿರುವುದು. ಮತ್ತೊಂದು ಸತಿ ಕೇಳಿಸ್ಕೊಡಿ, ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ, ಇದು ದರ್ಗಾ ಅಂತಲೇ 2006ರ ತನಕವೂ ಕೂಡ ಅದಕ್ಕೆ ತಸ್ದೀಕನ್ನು ಕೊಡ್ತಾ ಬಂತಿರೋದು. ತಸ್ದೀಕನ್ನು ಹೆಂಗೆ ಕೊಡ್ತಾರೆ? ತಸ್ದೀಕ್ ಅಂತ ನಿಗದಿ ಆದದ್ದು ಯಾವಾಗ? ಸ್ವಾತಂತ್ರ್ಯ ಬಂದಾದಮೇಲೆ 1955ರಲ್ಲಿ ಇನಾಮತಿ ರದ್ದತಿ ಆ್ಯಕ್ಟ್ ಎಲ್ಲ ಆದಮೇಲೆ ದೇವಸ್ಥಾನಗಳು, ಈ ಥರ ಮಠಗಳು ತಮ್ಮ ನಿರ್ವಹಣೆಯನ್ನು ಮಾಡಿಕೊಳ್ಳುವುದಕ್ಕೆ ಸರ್ಕಾರ ನಿಮ್ಮ ಜಮೀನೆಲ್ಲ ನಾವು ವಶಪಡಿಸ್ಕೋತೀವಿ, ಆದರೆ ನಿಮ್ಮ ನಿರ್ವಹಣೆಗೆ ನಿಮಗೆ ಮೂಲ ಆಸ್ತಿ ಎಷ್ಟಿತ್ತು ಅದನ್ನು ಆಧರಿಸಿ ತಸ್ದೀಕನ್ನು ಕೊಡ್ತೀವಿ ಅಂತ ಮಾಡಿದ್ರು. ಈಗ ಆ ತಸ್ದೀಕ್ ಇದಕ್ಕೆ ನಿರ್ಣಯ ಆಗಿದ್ದ ಹೇಗೆ? ಇನ್ಫ್ಯಾಕ್ಟ್ ನೀವು ಅದಕ್ಕೆ ಸ್ವಲ್ಪ ಇತಿಹಾಸವನ್ನು ತೆಗೆದು ನೋಡಿದ್ರೆ, ರೆಕಾರ್ಡ್ ಆಫ್ ರೈಟ್ಸ್ RR ಡಾಕ್ಯುಮೆಂಟ್ ಅಂತ ಏನು ಕರೀತಾರೆ, ಅದಕ್ಕೆ ಮೂಲ ಬ್ರಿಟಿಷರ ಕಾಲದಲ್ಲಿ ಕೇತುವಾರು ವ್ಯವಸ್ಥೆ ಅಂತ ಕರಿತಿದ್ರು. ಈ ಕೇತುವಾರು ವ್ಯವಸ್ಥೆ 1896ರಲ್ಲಿ ಮೊದಲು ಶುರುವಾಯಿತು. ಅದಾದಮೇಲೆ ಪ್ರತಿ 10 ವರ್ಷಕ್ಕೊಂದು ಸತಿ ಶುರುವಾಗಿ 1935ರಲ್ಲಿ ಕೊನೆ ಕೇತುವಾರು ಆಯಿತು. ಕೇತುವಾರು ಅಂತಂದರೆ ಒಂದು ನಿರ್ದಿಷ್ಟವಾದಂಥ ಜಮೀನು, ಅದು ಯಾರ ಸುಫರ್ದಿನಲ್ಲಿದೆ, ಅದರ ಒಡೆತನ ಯಾರಿಗಿದೆ, ಅಲ್ಲಿ ಏನೇನು ಬೆಳೀತಾರೆ, ಅದರ ವಿವರಗಳೇನು, ಅದರ ಚೆಕ್ಬಂದಿ ಏನು ಅಂತ ಇತ್ಯಾದಿಗಳೆಲ್ಲ ಹೇಳೋದು. ಆ ಕೇತುವಾರು ತೀರ್ಮಾನ ಆಗೋದು ಅದರ ಪೂರ್ವದ ಆಕಾರಬಂದ್ ಅನ್ನುವಂತಹ ಒಂದು ರೆವಿನ್ಯೂ ದಾಖಲೆಗಳಲ್ಲಿ. ಈ ಆಕಾರಬಂದ್ ಅನ್ನುವ ರೆವಿನ್ಯೂ ದಾಖಲೆಗೆ ತಾಯಿ ಯಾವುದಪ್ಪ ಅಂತಂದರೆ ಸರ್ವೆ ಮತ್ತು ಸೆಟಲ್ಮೆಂಟ್. ಅಂದರೆ ಬ್ರಿಟಿಷರು 1860ರ ನಂತರದಲ್ಲಿ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಂಡಾದ ಮೇಲೆ ಸರ್ವೆ ಮತ್ತು ಸೆನ್ಸಸ್ನ ಪ್ರಾರಂಭಿಸಿದ್ರು. ಅದರಲ್ಲಿ ಸೆನ್ಸಸ್ ಯಾಕೆ ಅಂತಂದರೆ ಈ ದೇಶದ ಸಮಾಜ ಹೇಗಿದೆ, ಅದನ್ನು ತಾವು ಹೇಗೆ ಆಳ್ಬೋದು, ಹೆಂಗೆ ಒಡೆದಾಳ್ಬೋದು ಅನ್ನುವಂತಹ ವೈಜ್ಞಾನಿಕ ವಿವರಗಳನ್ನು ಪಡ್ಕೊಳ್ಳೋದಕ್ಕೆ. ಸರ್ವೆ ಏನಪ್ಪ ಅಂದರೆ ಏನೆಲ್ಲ ಎಲ್ಲೆಲ್ಲಿದೆ, ಎಷ್ಟೆಷ್ಟರಲ್ಲಿ ಖನಿಜ ಸಂಪತ್ತುಗಳಿದೆ, ಭೂಮಿ ಏನಿದೆ, ಇದರಲ್ಲಿ ನಾವು ರೆವಿನ್ಯೂ ಹೆಂಗೆ ಹಾಕ್ಬೋದು ಅನ್ನೋದನ್ನು ತೀರ್ಮಾನ ಮಾಡುವುದಕ್ಕೆ ವೈಜ್ಞಾನಿಕ ಸರ್ವೆಯನ್ನು ಅವ್ರು ಮಾಡಿದ್ರು. ಈ ಸರ್ವೆ ಎಷ್ಟಿದೆ ಅಂಥೇಳಿ ಅದನ್ನು ಸೆಟಲ್ಮೆಂಟ್ ಮಾಡೋದು. ಸೆಟಲ್ಮೆಂಟ್ ಅಂದರೆ ಇಷ್ಟು ತೆರಿಗೆ ಅದಕ್ಕೆ ಅಂಥೇಳಿ ಸರ್ವೆ ಮಾಡಿ ಸೆಟಲ್ಮೆಂಟ್ ಮಾಡುವಂಥದ್ದು. ಇದು ಕರ್ನಾಟಕದಲ್ಲಿ ಶುರುವಾದದ್ದು 1860ರ ನಂತರ. 1860ರಿಂದ 1880ರ ತನಕ ಸರ್ವೆ ಆ್ಯಂಡ್ ಸೆಟಲ್ಮೆಂಟ್ ಶುರುವಾಗುತ್ತೆ. ಅದನ್ನು ಆಧರಿಸಿ ಕೇತುವಾರು 1886ರಲ್ಲಿ ಮೊದಲನೇ ಕೇತುವಾರು ಬರುತ್ತೆ. ಈ ಬಾಬಾ ಬುಡನ್ ದರ್ಗಾಗೆ ಸಂಬಂಧಪಟ್ಟಂತೆ ಸರ್ವೆ ಆ್ಯಂಡ್ ಸೆಟಲ್ಮೆಂಟು ತುಂಬ ಸ್ಪಷ್ಟವಾಗಿ ಹೇಳುವುದೇನಪ್ಪ ಅಂತಂದರೆ,
ಈ ಬಾಬಾ ಬುಡನ್ ದರ್ಗಾಗೆ ಸುಮಾರು 1800 ಎಕರೆಯಷ್ಟು ವಿಸ್ತೀರ್ಣ ಪ್ರದೇಶದಲ್ಲಿರುವಂತಹ ಆಸ್ತಿಪಾಸ್ತಿಗಳಿದೆ. ಮತ್ತು ಇದಕ್ಕೆ ಇನಾಮ್ತಿ, ಬೇರೆ ಬೇರೆ ಮಹಾರಾಜಗಳು ಕೊಟ್ಟಿರುವಂಥ ಇನಾಮ್ತಿ ಯಾವುದ್ಯಾವುದಪ್ಪ ಅಂತಂದರೆ ಜನ್ನತ್ ನಗರ ಅಲಿಯಾಸ್ ನಾಗೇನಹಳ್ಳಿ, ಜನ್ನತ್ ನಗರ ಅಲಿಯಾಸ್ ನಾಗೇನಹಳ್ಳಿ, ಸುರಗುಪ್ಪೆ ಮತ್ತು ಇನಾಮ್ ದತ್ತಾತ್ರೇಯ ಪೀಠ ಅನ್ನುವ ಒಂದು ಹಳ್ಳಿ. ಈ ಮೂರನ್ನೂ ಸೇರಿಸಿ ಯಾಕೆ ಇನಾಮ್ ದತ್ತಾತ್ರೇಯ ಪೀಠ ಹಳ್ಳಿ ಅಂತ ಮಾಡಿದ್ರು? ಯಾಕಂದರೆ ಈ ಬಾಬಾ ಬುಡನ್ ದರ್ಗಾಗೂ ಅಲ್ಲೇ ಇರುವ ಬಿಸಗ್ನಿ ಪೀಠ ಅನ್ನುವಂತಹ ಮತ್ತೊಂದು ಶ್ರದ್ಧಾ ಕೇಂದ್ರಕ್ಕೂ ಆಸ್ತಿಪಾಸ್ತಿಯ ಜಗಳ ಇತ್ತು. ಅದನ್ನು ಬಗೆಹರಿಸುವುದಕ್ಕಾಗಿ ಅವರು ಒಟ್ಟಾರೆಯಾಗಿ ಒಂದು ಹಳ್ಳಿಯನ್ನು ಹೊಸದಾಗಿ ಸೃಷ್ಟಿ ಮಾಡಿ ಉಳಿದ ಜಾಗವನ್ನು ಬಿಸಗ್ನಿ ಮಠಕ್ಕೆ ಬಿಟ್ಟುಕೊಟ್ಟು ಈ ಹಳ್ಳಿಗೆ ಇನಾಮ್ ದತ್ತಾತ್ರೇಯ ಪೀಠ ಅನ್ನುವ ಹೆಸರಿಟ್ಟು, ಇನಾಮ್ ದತ್ತಾತ್ರೇಯ ಪೀಠ ಅನ್ನುವುದು ಹಳ್ಳಿಯ ಹೆಸರು, ಅದು ಸಂಸ್ಥೆಯ ಹೆಸರಲ್ಲ. ಇನಾಮ್ ದತ್ತಾತ್ರೇಯ ಪೀಠ, ನಾಗೇನಹಳ್ಳಿ ಮತ್ತು ಸುರಗುಪ್ಪೆ ಈ ಮೂರೂ ಹಳ್ಳಿಗಳನ್ನು ಬಾಬಾ ಬುಡನ್ ದರ್ಗಾಗೆ ಇನಾಮ್ತಿಯಾಗಿ ಕೊಡ್ತಾರೆ. ನಾಗೇನಹಳ್ಳಿ ಎನ್ನುವ ಒಂದು ಹಳ್ಳಿ ಇರುವುದು ನಿಜ, ನಾಗೇನಹಳ್ಳಿ ಅಲಿಯಾಸ್ ಜನ್ನತ್ ನಗರ್, ಆದರೆ ಅದು ದತ್ತಾತ್ರೇಯ ಪೀಠಕ್ಕಲ್ಲ, ಬಾಬಾ ಬುಡನ್ ದರ್ಗಾಗೆ ಒಂದು ಇನಾಮ್ತಿ ಜಮೀನು. ಇದು ಈ ರೀತಿ ಸ್ಪಷ್ಟವಾಗಿ ದಾಖಲಾಗುತ್ತೆ. ಕೇತುವಾರು ದಾಖಲೆಗಳಲ್ಲೂ ತುಂಬ ಸ್ಪಷ್ಟವಾಗಿ ಬಾಬಾ ಬುಡನ್ ದರ್ಗಾ ಅಂತ ದಾಖಲಾಗುತ್ತೆ. ಇದನ್ನೇ ಆಧರಿಸಿ 1955 ಬಂದಂಥ ರೆಕಾರ್ಡ್ ಆಫ್ ರೈಟ್ಸಲ್ಲೂ ಕೂಡ ಇದು ಬಾಬಾ ಬುಡನ್ ದರ್ಗಾ ಅಂತಲೇ ಇದೆ. ತಸ್ದೀಕನ್ನು ನಿಗದಿ ಮಾಡಬೇಕಾದ್ರೆ, ಅಂದರೆ ಇನಾಮ್ತಿ ಜಮೀನನ್ನು ರದ್ದು ಮಾಡಿ ಮೂಲ ಆಸ್ತಿಗಳನ್ನು ಆಧರಿಸಿ ತಸ್ದೀಕನ್ನು ನಿಗದಿ ಮಾಡಬೇಕಾದ್ರೂ ಕೂಡ 1955, 1965, 1975 ಈ ಬಾಬಾ ಬುಡನ್ ದರ್ಗಾಗೆ ಇರುವ ಆಸ್ತಿಪಾಸ್ತಿಗಳು ಏನು ಅಂತ ಹೇಳಬೇಕಾದ್ರೆ ನಾಗೇನಹಳ್ಳಿ, ಸುರಗುಪ್ಪೆ ಮತ್ತು ಇನಾಮ್ ದತ್ತಾತ್ರೇಯ ಪೀಠ ಈ ಮೂರು ಹಳ್ಳಿಗಳಿಂದ ಬಂದಂಥ ಆದಾಯ, ಇದರ ಮೂಲ ಆದಾಯ, ಇದನ್ನು ಆಧರಿಸಿ ಇಷ್ಟು ತಸ್ದೀಕ್ ಅಂತ ಮಾಡ್ತಾರೆ. ಅಂದರೆ ವಿಷಯ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾಗೆ ನಾಗೇನಹಳ್ಳಿ ಒಂದು ಇನಾಮ್ತಿಯೇ ಹೊರತು ದರ್ಗಾವೇ ಅಲ್ಲಿರೋದಲ್ಲ. ಆದರೆ 1990 ನಂತರ ಕಾಂಗ್ರೆಸ್ ಮತ್ತು JDS ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ದತ್ತಾತ್ರೇಯ ಇನಾಮ್ ಬಾಬಾ ಬುಡನ್ ದರ್ಗಾದಲ್ಲಿ ಇರುವ ದೇವರ ಹೆಸರೇನು ಅಂತಂದರೆ 97 ನಂತರ ದಿಢೀರನ್ನೇ ಅದನ್ನು ದತ್ತಾತ್ರೇಯ ದೇವರು ಅಂತ ಬದಲಾಯಿಸಿಬಿಡ್ತಾರೆ. 1955 ಆರಂಡಾರ್ ದಾಖಲೆ, ಇಡೀ 1886 1935 ತನಕ ಇದ್ದಂಥ ಕೇತುವಾರ ದಾಖಲೆ, ಯಾವ ದಾಖಲೆಗಳಲ್ಲೂ ಕೂಡ ದತ್ತಾತ್ರೇಯ ದೇವರು ಅಂತಿಲ್ಲ. ಆದರೆ ದಿಢೀರನ್ನೇ 90 ನಂತರ ದತ್ತಾತ್ರೇಯ ದೇವರು ಅಂತ ಬರುತ್ತೆ. ದತ್ತಾತ್ರೇಯ ದೇವರು ಅಂತಿರೋದ್ರಿಂದ 1997 ಮತ್ತು 2003 SM ಕೃಷ್ಣ ಕಾಂಗ್ರೆಸ್ ಸರ್ಕಾರ ಬಂದಾಗ ದತ್ತಾತ್ರೇಯ ದೇವರಿದೆ ಅಂದರೆ ಅದು ದತ್ತಾತ್ರೇಯ ದೇವಸ್ಥಾನ ಅಂತೇಳಿ ಇಡೀ ಆ ಸಂಸ್ಥೆಯನ್ನೇ ದೇವಸ್ಥಾನದ ಪಟ್ಟಿಗೆ ಸೇರಿಸ್ಬಿಡ್ತಾರೆ 2003. ಆದರೆ ಆ ಥರ ದೇವಸ್ಥಾನಗಳ ಪಟ್ಟೀಕರಣವೇ ಅಸಿಂಧುವಾದ್ದರಿಂದ ಅದು ಇಲ್ಲದಂಗಾಗುತ್ತೆ. ಈ ರೀತಿ ಕಾಂಗ್ರೆಸ್ನ ಬೇಜವಾಬ್ದಾರಿ ಅಥವಾ ಯೋಜಿತ ಕುತಂತ್ರವೂ ಒಳಗೊಂಡಂತೆ ಒಂದು ಅವಕಾಶವನ್ನು ಇವರು ಒದಗಿಸ್ಕೊಡ್ತು ಬಿಟ್ಟರೆ ಬೇರೆ ಯಾವ ಐತಿಹಾಸಿಕ ದಾಖಲೆಗಳಲ್ಲೂ ಕೂಡ ಇದು ದತ್ತಾತ್ರೇಯ ದೇವರು ಬೇರೆ, ದರ್ಗಾ ಬೇರೆ, ದರ್ಗಾ ಬೇರೆ, ದತ್ತಾತ್ರೇಯ ಪೀಠ ಬೇರೆ ಅಂತ ಎಲ್ಲೂ ಇಲ್ಲ. ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಬಾಬಾ ಬುಡನ್ ದರ್ಗಾ ಒಂದೇ ಸಂಸ್ಥೆ. ಅದಕ್ಕೆ ನಾಗೇನಹಳ್ಳಿ ಒಂದು ಇನಾಮ್ತಿಯೇ ಹೊರತು ದರ್ಗಾ ಇರುವುದು ನಾಗೇನಹಳ್ಳಿನಲ್ಲ. ಇದು ಸ್ಪಷ್ಟವಾಗಿ ದಾಖಲೆಗಳೆಲ್ಲ ಹೇಳ್ತದೆ. ಎರಡನೇದು 1991 ಕಾಯ್ದೆ. 1978 ಇದು ಬಗೆಹರಿತು ಅಂತ ಅಂದ್ಬಿಟ್ಟು ಇವ್ರು ಹೇಳ್ತಾರೆ. ಅಂದರೆ ವಿಷಯ ಏನು? 1978 ಇದ್ದಂಥ ವಿವಾದ ಏನು? 1978 ಇದು ವಕ್ಫ್ ಬೋರ್ಡ್ಗೆ ಸೇರಬಾರ್ದು ಅನ್ನೋದು ವಿವಾದ. ವಕ್ಫ್ ಬೋರ್ಡ್ಗೆ ಸೇರಿದ್ರೆ ಬಾಬಾ ಬುಡನ್ ದರ್ಗಾ ಹಿಂದೂಗಳು ಪ್ರವೇಶಿಸಿ ತಮ್ಮ ಶ್ರದ್ಧೆಯನ್ನು ತೋರಿಸುವುದಕ್ಕೆ ಅವಕಾಶ ಇರುವುದಿಲ್ಲ. ಹೀಗಾಗಿ ನಾಗರಾಜರಾವ್ ಮತ್ತು ಹೈವದನ್ ರಾವ್ ಅನ್ನೋರು ಏನು ಪೆಟಿಷನ್ ಹಾಕಿದ್ರು ಅದರಲ್ಲಿ ಅವರ ಪ್ರೇಯರ್ ಏನಪ್ಪ ಅಂತಂದರೆ ಇದು ವಕ್ಫ್ ಬೋರ್ಡ್ಗೆ ಸೇರಬಾರ್ದು, ಹಿಂದೂಗಳು ತಮ್ಮ ಭಕ್ತಿಯನ್ನು ತೋರಿಸುವುದಕ್ಕೆ ಅವಕಾಶ ಇರ್ಬೋದು ಅನ್ನೋದು ಪ್ರೇಯರೇ ಹೊರತು ಇದು ದತ್ತ ದೇವಸ್ಥಾನ, ಇಲ್ಲಿ ಅರ್ಚಕನ ನೇಮಕಾತಿ ಆಗಬೇಕು ಅನ್ನುವಂಥದ್ದಲ್ಲ. ಹೀಗಾಗಿ ಈ ದರ್ಗಾದ ಧಾರ್ಮಿಕ ಸ್ವರೂಪದ ಬಗ್ಗೆ 1978 ವಿವಾದವೇ ಇರಲಿಲ್ಲ. ವಿವಾದವೇ ಇಲ್ದಿರೋದು ಮುಕ್ತಾಯ ಆಗೋದು ಹೇಗೆ? ಹೀಗಾಗದು ಹಸಿ ಸುಳ್ಳು. ಹಾಗಿದ್ದ ಮೇಲೆ ಈ ವಿವಾದ ಶುರುವಾಗಿದ್ದು ಯಾವಾಗ? ನಾವಿವಾಗಲೇ ಚರ್ಚೆ ಮಾಡ್ದಂಗೆ 2003 ಗುಜರಾತ್ ಹತ್ಯಾಕಾಂಡದ ನಂತರ ಮತ್ತೊಮ್ಮೆ ಏನು ವಿಶೇಷವಾದಂಥ ಉತ್ಸಾಹ ಮತ್ತು ದ್ವೇಷದಿಂದ ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ರು. 2003 ದತ್ತಾತ್ರೇಯ ಸಂವರ್ಧನಾ ಸಮಿತಿ ಇದು ದತ್ತ ದೇವಸ್ಥಾನ ಅಂಥೇಳಿ ಫಸ್ಟ್ ಟೈಮ್ ಅಹವಾಲಾಗ್ತಾರೆ. ಅದು 1991 ಕಾಯ್ದೆ ಬಂದು 13 ವರ್ಷಗಳಾಗಿರುತ್ತೆ ಅಷ್ಟೊತ್ತಿಗಾಗಲೇ. ಹೀಗಾಗಿ ಇದು ಹೊಸ ಒಂದು ತಗಾದೆ. ಹೀಗಾಗಿ ಇದಕ್ಕೆ 1991 ಕಾಯ್ದೆ ಸಂಪೂರ್ಣವಾಗಿ ಅನ್ವಯ ಆಗುತ್ತೆ. ಯಾಕಂದರೆ 1947 ಆಗಸ್ಟ್ 15 ನಾನು ಈಗಾಗಲೇ ಹೇಳಿದಾಗೆ 1790 ಟಿಪ್ಪು ಸುಲ್ತಾನ್ ಈ ದೇವಸ್ಥಾನವನ್ನು ದರ್ಗಾ ಮಾಡಿಬಿಟ್ಟಿದ್ದ ಅಂತ ಒಪ್ಕೊಂಡ್ರೂ ಕೂಡ
1947 ಆಗಸ್ಟ್ 15ಕ್ಕೆ ಅದು ದರ್ಗಾನೇ ಆಗಿತ್ತು ಅಂತ ಅದರ ತಾರ್ಕಿಕವಾದಂಥ ತಾತ್ಪರ್ಯ ಆಗುತ್ತೆ. ಹೀಗಾಗಿ ಅಲ್ಲಿ ಹಿಂದೂ ಆಗಮ ಪದ್ಧತಿಯ ಪೂಜೆಗಳನ್ನು ಮಾಡುವುದಾಗಲಿ ಅಥವಾ ಅಲ್ಲಿ ಅರ್ಚಕನ್ನ ನೇಮಕ ಮಾಡುವುದಾಗಲಿ ಅದು 1991 ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಇತಿಹಾಸವಾದ ದೃಷ್ಟಿಯಿಂದಲೂ ಅದೊಂದು ದರ್ಗಾ, ಕಾಯ್ದೆ ದೃಷ್ಟಿಯಿಂದಲೂ ಅದೊಂದು ದರ್ಗಾ. ಕಾಯ್ದೆ ದೃಷ್ಟಿಯಿಂದ ಅಲ್ಲಿ ಹಿಂದೂ ಅರ್ಚಕನ ನೇಮಕಾತಿ, ಆಗಮ ಪದ್ಧತಿಯ ಪೂಜೆಗಳು ಕಾನೂನಿನ ಉಲ್ಲಂಘನೆ. ಈ ಮೂರೂ ಕಾರಣಗಳನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ಈಗಲಾದರೂ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟಿಗೆ 1989ರಲ್ಲಿ ಎಂಡೋಮೆಂಟ್ ಕಮಿಷನರು ಇದರ ಆಧಾರದಲ್ಲಿ ಹೆಂಗೆ ಇದನ್ನು ದರ್ಗಾ ಸ್ವರೂಪ ಅಂತಂದ್ಬಿಟ್ಟು ಘೋಷಿಸಿದ್ರು ಅದನ್ನೇ ಕಾಪಾಡ್ಕೊಂಡು ಬರಬೇಕು. ಇಲ್ಲಾಂದರೆ 91ರ ಕಾಯ್ದೆ ಉಲ್ಲಂಘನೆ ಆಗೋದು ಮಾತ್ರ ಅಲ್ಲ, ದೊಡ್ಡ ಅನ್ಯಾಯ ಆಗುತ್ತೆ. ಬಹುಸಂಖ್ಯಾತರ ಬಲವಂತರ ಶ್ರದ್ಧೆಗೆ, ಅವರ ಆಗ್ರಹಗಳಿಗೆ, ಅವರ ಬ್ಲ್ಯಾಕ್ ಮೇಲ್ಗೆ ಇಡೀ ಸಮಾಜ ತಗ್ಗಿಸ್ದಂಗಾಗುತ್ತೆ, ಸಂವಿಧಾನ ಬಗ್ದಂಗಾಗುತ್ತೆ. ಇದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ಈ ದೇಶದ ಪ್ರಜ್ಞಾವಂತರ, ಈ ನಾಡಿನ ಪ್ರಜ್ಞಾವಂತರ ಆಗ್ರಹ ಆಗಿದೆ. ಕರ್ನಾಟಕ ಸರ್ಕಾರಕ್ಕೆ ಆ ಅವಕಾಶ ಬಂದಿದೆ. 2025ರ ಮಾರ್ಚ್ ಒಳಗಡೆ ತನ್ನ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಕೊಡಬೇಕು. ಅಭಿಪ್ರಾಯ ಕೊಟ್ಟ ತಕ್ಷಣ ಸುಪ್ರೀಂ ಕೋರ್ಟ್ ಅದನ್ನು ಒಪ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ದೊಡ್ಡ ಭರವಸೆಗಳು ಏನಿಲ್ಲ. ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಪುಗಳನ್ನು ಕೊಡ್ತಿದೆ ಅನ್ನೋದು ನಮಗೆ ಗೊತ್ತಿದೆ. ಹಾಗಿದ್ದಾಗಿಯೂ ಅವಕಾಶ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗ ನಿರ್ಣಾಯಕವಾದಂಥ ತೀರ್ಮಾನ ತೆಗೆದುಕೊಳ್ದಿರೋದು, ವಿರೋಧ ಪಕ್ಷದಲ್ಲಿದ್ದಾಗ ಪರಿಣಾಮಕಾರಿ ಹೋರಾಟ ಮಾಡದೇ ಇರೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಿಂದುತ್ವದ ಜೊತೆ ರಾಜಿ ಮಾಡ್ಕೊಳ್ಳೋದು, ಆ ಕಾರಣದಿಂದಲೇ ಇವತ್ತು ಸಂಘ ಪರಿವಾರ ಹಿಂದುತ್ವ ಈ ದೇಶದಲ್ಲಿ ಬೆಳೆದಿದೆ. ಬಾಬಾ ಬುಡನ್ ದರ್ಗಾ ಪ್ರಕರಣದಲ್ಲಾದರೂ ಇವತ್ತಿನ ಈ ಅವಕಾಶವನ್ನು ಬಳಸಿಕೊಂಡು ಸಂಘಿಗಳ ಸುಳ್ಳುಗಳ ವಿರುದ್ಧ ಬಾಬಾ ಬುಡನ್ ದರ್ಗಾದ ಸತ್ಯವನ್ನು ಕಾಂಗ್ರೆಸ್ ಉಳಿಸುವುದಕ್ಕೆ, ಕಾಂಗ್ರೆಸ್ ಸರ್ಕಾರ ತನ್ನ ಅಭಿಪ್ರಾಯವನ್ನು ಹೇಳುವುದರ ಮೂಲಕ ಉಳಿಸುವುದಕ್ಕೆ ನಾಡು ಒತ್ತಡ ಹಾಕಬೇಕು ಅಂತ ನನಗನ್ಸುತ್ತೆ. ತಮಗೇನಿಸುತ್ತೆ ತಿಳಿಸಿ. ನಮಸ್ಕಾರ.